ಯೋಗೀಶ್ವರರು, ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಬ್ರಹ್ಮಶ್ರೀ ತಟವರ್ತಿ ವೀರರಾಘವರಾವ್ ಗುರುಗಳಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಜ್ಞಾನ ಯಜ್ಞದಲ್ಲಿ ಭಾಗವಹಿಸಿದಂತ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ಇವತ್ತಿನ ನಮ್ಮ ಈ ಧ್ಯಾನ ಜ್ಞಾನ ಯಜ್ಞದಲ್ಲಿ ನಾವು ಮುಂದುವರಿಯೋಣ ಅಂತ ಹೇಳ್ತಾ, ನಾವು ಹಿಂದಿನ ಸಾರಿ ವಿಶೇಷವಾಗಿ ಒಂದು ವಿಷಯದ ಮೇಲೆ ಚರ್ಚೆ ಮಾಡ್ತಾ ಇದ್ವಿ. ಅದುವೇ ಮರಣಿಸುವ ಮುಂಚೆಯೇ ಮರಣಿಸಬೇಕು ಅಂತ ಹೇಳಿ. ಮರಣಿಸುವ ಮುಂಚೆಯೇ ಮರಣಿಸಬೇಕು ಅಂತಂದ್ರೆ, ಒಬ್ಬ ಮನುಷ್ಯ ತಾನು ಪ್ರಾಣವನ್ನು ತ್ಯಾಗ ಮಾಡಿದ ಮೇಲೆ ಏನಾಗ್ತದೆ ಅನ್ನೋದನ್ನ ಮೊದಲೇ ತಿಳಿದಿರಬೇಕು. ಏನಾಗ್ತದೆ ಅನ್ನೋದನ್ನ ಮೊದಲೇ ತಿಳಿದಿರಬೇಕು ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಈ ಹಿಂದೆ ನಾವು ನೋಡಿದ್ವಿ, ಅವನು 2 ಜನ ಸಹಾಯಕರು ಬರ್ತಾರೆ. ಸಹಾಯಕರು ಬಂದು ಕರೆದಾಗಲೂ ಕೂಡ ಇವನು ಹೋಗದೆ ಕೆಲವೊಮ್ಮೆ ಏನ್ ಮಾಡ್ತಾನೆ, ಅಜ್ಞಾನದಿಂದ ಮಮಕಾರದಿಂದ ಹೋಗದೆ ಇಲ್ಲೇ ಉಳಿದು ಬಿಡ್ತಾನೆ. ಏನ್ ಮಾಡ್ತಾನೆ, ಇಲ್ಲೇ ಉಳಿದು ಬಿಡ್ತಾನೆ. ಹೀಗೆ ಕರೆದುಕೊಂಡು ಹೋಗ್ಲಿಕ್ಕೆ ಸಹಾಯಕರು ಇಷ್ಟೇ ಹೇಳಿದ್ರು ಕೂಡ ಬರೋದಿಲ್ಲ ಅಂತ ಹೇಳಿ ಯಾವಾಗ ಹೇಳ್ತಾನೋ ಆಗ ಅವರು ಹೇಳ್ತಾರೆ, ನಾವು ಕೊನೆಯದಾಗಿ ಕರೀತಾ ಇದ್ದೇವೆ, ನೀನು ಬರೋದಿದ್ರೆ ನಮ್ಮ ಜೊತೆಗೆ ಬಾ, ಇಲ್ಲಾಂದ್ರೆ ನಾವು ನಮ್ಮ ಪಾಡಿಗೆ ಹೊರಟು ಹೋಗ್ತೇವೆ ಅಂತ. ಯಾವಾಗ ಇವನು ಬರೋದಿಲ್ಲೋ ಅವ್ರ ಪಾಡಿಗೆ ಅವರು ಹೊರಟು ಹೋಗ್ತಾರೆ. ಅವನನ್ನ ಕರೆದುಕೊಂಡು ಹೋಗ್ಲಿಕ್ಕೆ ತೆರೆಯಲ್ಪಟ್ಟಂತಹ ಆತ್ಮದ ದ್ವಾರಗಳೇನಿದ್ದಾವೆ ಅವೆಲ್ಲವೂ ಮುಚ್ಚಲ್ಪಡ್ತವೆ. ಆಗ ಏನಾಗ್ತಾನೆ, ಅವನು ಪ್ರೇತಾತ್ಮವಾಗಿ ಅಂದ್ರೆ ದೆವ್ವವಾಗಿ ಪರಿವರ್ತನೆ ಆಗ್ತಾನೆ. ಹಾಗೆ ಪ್ರೇತಾತ್ಮವಾಗಿ ಬದಲಾವಣೆ ಹೊಂದಿದ ಮೇಲೆ ಏನ್ ಮಾಡ್ತಾನೆ, ಅವನು ಅಂತರ್ಪಿಶಾಚಿಯಾಗಿ ತಿರುಗ್ತಾ ಇರ್ತಾನೆ. ಅವನಿಗೆ ಒಂದು ನೆಲೆ ಅನ್ನೋದು ಇರೋದಿಲ್ಲ. ಮುಖ್ಯವಾಗಿ ಮೊದಲು ಏನ್ ಮಾಡ್ತಾನೆ, ತನ್ನ ಮನೆಯನ್ನ ಬಂದು ಸೇರಿಕೊಳ್ತಾನೆ. ಏಕೆಂದ್ರೆ ಅವನಿಗೆ ಇರೋದೇ ದೊಡ್ಡ ಮಮಕಾರ ಮನೆ, ಮನೆ ಮತ್ತೆ ಮನೆಯಲ್ಲಿರೋ ಅಲ್ವಾ. ಹಾಗಾಗಿ ಯಾರು ಅವನ ಮನೆಯಲ್ಲಿ ಆದ್ರೆ ಅವನು ಬಂದು ವಾಸ ಮಾಡ್ತಾನೆ. ಆದ್ರೆ ಯಾರು ಅವನನ್ನ ಗಮನಿಸ್ತಾ ಇಲ್ಲ. ಅವನ ಮಕ್ಕಳ ಪಕ್ಕದಲ್ಲೇ ಹೋಗಿ ಕುತ್ಕೊಳ್ತಾನೆ, ಮಲ್ಕೊಳ್ತಾನೆ, ಮಂಚದ ಮೇಲೆ ಹೋಗಿ ಮಲ್ಕೊಳ್ತಾನೆ. ಆ ಹಾಲಲ್ಲಿ ಬರ್ತಾನೆ, ಕಿಚನ್ನಿಗೆ ಹೋಗ್ತಾನೆ. ಎಲ್ಲಾ ಕಡೆ ಅವನು ಸ್ವತಃ ತಾನು ಇದ್ದಾಗ ಹೇಗೆ ತನ್ನ ಎಲ್ಲಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾ ಇದ್ನೋ ಹಾಗೆ ಎಲ್ಲರ ಜೊತೆಗೆ ಬೆರೀಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಅವನ ಯಾವ ಈ ವರ್ತನೆಯು ಮನೆಯಲ್ಲಿರೋ ಯಾರಿಗೂ ತಿಳಿಯೋದಿಲ್ಲ. ಆ ಕೊಠಡಿಯಲ್ಲೇ ಇರ್ತಾನೆ, 24 ಗಂಟೆಯೂ ಅಲ್ಲೇ ಇರ್ತಾನೆ. ಅವರೆಲ್ಲರನ್ನ ನೋಡ್ತಾ ಇರ್ತಾನೆ, ಹೆಂಡತಿಯನ್ನ, ಮಕ್ಕಳನ್ನ, ಅವರು ಅವರ ಎಲ್ಲಾ ಚಟುವಟಿಕೆಗಳನ್ನ ಇವನು ನೋಡ್ತಾ ಇರ್ತಾನೆ. ಹಾಗೆ ನೋಡ್ತಾ ಇರ್ತಾನೆ. ಆದ್ರೆ ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಇವನಿಗೆ ಅರ್ಥ ಆಗ್ತಾ ಇರ್ತದೆ, ಗೊತ್ತಾಗ್ತಾ ಇರ್ತದೆ. ಆದ್ರೆ ಇವನು ಮಾತ್ರ ಯಾರಿಗೂ ತಿಳಿಯೋದೇ ಇಲ್ಲ. ಹಾಗೆ ಅವನು ಸಂಪಾದನೆ ಮಾಡಿದಂತಹ ಆಸ್ತಿ ಪಾಸ್ತಿಗಳು ಏನೇನಿದೆ ಅಲ್ಲೆಲ್ಲ ಹೋಗ್ತಾನೆ. ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಸಮಯ ಕಳೀತಾನೆ. ಹೀಗೆ ಬಹಳಷ್ಟು ಸಮಯವನ್ನ ಏನ್ ಮಾಡ್ತಾನೆ, ಕಳೀತಾ 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 ಕೆಲವೊಮ್ಮೆ ದಿನಗಳು ಕಳೆದು ಹೋಗ್ತದೆ. ಕೊನೆಗೆ ಅವ್ರು ಯಾರು ಇವನನ್ನ ಗಮನಿಸುವುದನ್ನ ಬಿಟ್ಟೇ ಬಿಡ್ತಾರೆ. ಕೊನೆಗೆ ನನಗೆ ಅನ್ನಿಸ್ತದೆ, ಯಾರು ನನ್ನ ನೆನೆಸ್ಕೊಳ್ತಾನೆ ಇಲ್ವಲ್ಲ. ಮೊದ್ಲಿಗೆ ನನ್ನ ಎಷ್ಟು ಹಚ್ಕೊಂಡಿದ್ರು, ಆದ್ರೆ ಯಾರು ನನ್ನ ನೆನೆಸ್ಕೊಳ್ತಾನೆ ಇಲ್ಲ. ಈಗ ನೀವೇ ನೋಡಿ, ಈಗ ಯಾರ್ದಾದ್ರು ಮನೆಗೆ ಹೋದ್ರೆ ಅಲ್ಲಿ ತುಂಬಾ ಜನ ಇರ್ತಾರೆ. ಸ್ವಲ್ಪ ಹೊತ್ತು ಓಕೆ, ಆದ್ರೆ ಎಷ್ಟೊತ್ತಾದ್ರೂ ಯಾರು ನಿಮ್ಮನ್ನ ಗಮನಿಸ್ಲಿಲ್ಲ, ಯಾರು ನಿಮ್ಮನ್ನ ವಿಚಾರಿಸ್ಲಿಲ್ಲ ಅಂದ್ರೆ ಏನ್ ಅನ್ಸ್ತದೆ ನಿಮ್ಗೆ? ಬೇಜಾರಾಗುತ್ತಲ್ವಾ? ಛೆ, ನಾನ್ ಯಾಕೆ ಇಲ್ಲಿ ಇರ್ಬೇಕು ಅನ್ಸುತ್ತೆ. ನನಗೆ ಇಲ್ಲಿ ಬೆಲೆ ಇಲ್ಲ, ನನ್ನನ್ನು ಯಾರು ಗುರುತಿಸ್ತಾ ಇಲ್ಲ, ನಾನು ಯಾರು ಮಾತಾಡಿಸ್ತಿಲ್ಲ ಅಂದ್ಮೇಲೆ ಇಲ್ಲಿ ಯಾಕೆ ನಾನು ಇರ್ಬೇಕು ಅಂತ ಏನ್ ಮಾಡ್ತಾನೆ, ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ಹಾಗೆ ಅವನಿಗೆ ಅನಿಸ್ತದೆ, ನಾನು ಯಾಕೆ ಇಲ್ಲಿ ಇರ್ಬೇಕು, ಇಷ್ಟೆಲ್ಲ ಆದ್ಮೇಲೆ ನಾನೇ ಇಲ್ಲಿ ಬಹಳ ಹೊತ್ತು ಇರಬಾರ್ದು ಅಂತ ಹೇಳಿ ಅವನು ಹೊರಡ್ತಾನೆ. ಅವನಿಗೆ ಯಾವುದೋ ಒಂದು ಕಾಲಕ್ಕೆ ಅರ್ಥವಾಗ್ತದೆ, ಯಾರು ನನ್ನನ್ನು ಗಮನಿಸ್ತಾ ಇಲ್ಲ, ಯಾರು ನನ್ನ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ.
ಅವ್ರವ್ರ ಪಾಡಿಗೆ ಅವ್ರು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅಯ್ಯೋ, ನಾನು ಏನ್ ಮಾಡೋದೀಗ? ಹಾಗಾದ್ರೆ ನನ್ನ ಕಥೆ ಏನು? ನಾನು ಹೀಗೆ ಇಲ್ಲೇ ಉಳಿದು ಬಿಟ್ನಲ್ವಾ? ನನ್ನ ಪರಿಸ್ಥಿತಿ ಏನು? ಅವತ್ತು ಮೇಲಿನ ಲೋಕಗಳಿಂದ ಮಾಸ್ಟರ್ಸ್ ಬಂದು ಕರೆದ್ರು. ನಾನು ಅವ್ರು ಕರೆದಾಗ ನಾನು ನಿಜವಾಗ್ಲೂ ಬುದ್ಧಿವಂತ ಆಗಿದ್ರೆ ಅವ್ರ ಜೊತೆ ಹೋಗ್ಬೇಕಿತ್ತು. ಆದರೆ ಈಗ ನಾನು ಮೇಲಿನ ಲೋಕಗಳಿಗೆ ಹೇಗೆ ಹೋಗೋದು? ನಾನು ಯಾರು ಕರ್ಕೊಂಡು ಹೋಗ್ತಾರೆ? ಮತ್ತೆ ಯಾವುದಾದ್ರೂ ದಾರಿ ಇದೆಯಾ? ಆ ಇಲ್ಲಿ ಏನೂ ಇಲ್ಲಲ್ಲ ಅಂತ ಹೇಳಿ ದಾರಿ ತೋರಿಸುವವರು ಇಲ್ಲ, ಕರ್ಕೊಂಡು ಹೋಗುವವರು ಇಲ್ಲ ಅಂದ್ಕೊಳ್ತಾ ಏನ್ ಮಾಡ್ತಾನೆ? ದಿಕ್ಕು ತೋಚದೆ ತಳಮಳ ಪಡ್ತಾ ತಾನು ಹೀಗೆ ಒದ್ದಾಡ್ಲಿಕ್ಕೆ ಶುರು ಮಾಡ್ತಾನೆ. ಹೀಗೆ ನೂರಾರು ವರ್ಷಗಳು ಕಳೆದು ಹೋಗಿಬಿಡ್ತವೆ. ಯಾವುದೋ ಮರದ ಮೇಲೆ ಕೂತ್ಕೊಂಡು, ಯಾವುದೋ ಏನೋ ಪಾಳು ಬಿದ್ದ ಮನೆಯಲ್ಲಿ ಇದ್ದುಕೊಂಡು, ಹೀಗೆ ಅವನಿಗೆ ದಿಕ್ಕೇ ತೋಚದ ಹಾಗೆ ಎಷ್ಟೋ ವರ್ಷಗಳು ವ್ಯರ್ಥವಾಗಿ ಕಳೆದು ಬಿಡ್ತಾನೆ. ಯಾರ ಜೊತೆಯಲ್ಲೂ ಯಾವುದರ ಜೊತೆಯಲ್ಲೂ ಏನೂ ಸಂಬಂಧವಿಲ್ಲದೆ ಇಲ್ಲಿ ಎಷ್ಟೋ ವರ್ಷಗಳು ಹೀಗೆ ತನ್ನ ಸಮಯವನ್ನ ಕಳೆದು ಬಿಡ್ತಾನೆ. ಆ ಸಹಾಯಕರು ಕೇಳಿದಾಗ ನಾನು ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ, ಕನಿಷ್ಠ ಈಗಾದ್ರೂ ನಾನು ಹೋಗಬೇಕು ಅಂತ ಅನಿಸಿದ್ರೆ ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ, ಹೀಗೆ ಅವನು ಯಾವಾಗ ಅವನಿಗೆ ನಾನು ಏನಾದ್ರೂ ಮಾಡಿ ಮೇಲಿನ ಲೋಕಗಳಿಗೆ ಹೋಗ್ಲೇಬೇಕು, ಇಲ್ಲಿ ಯಾವುದು ನನ್ನದಿಲ್ಲ ಇದು ಅಂತ ಹೇಳಿ ಯಾವಾಗ ಅವನಿಗೆ ಸಂಪೂರ್ಣವಾಗಿ ಅವಗಾಹನೆಯಾಗಿ ಆಗ ಗಟ್ಟಿ ಆಗ್ತದೋ, ಆಗ ಪುನಃ ಮೇಲಿನ ಲೋಕಗಳಿಂದ, ಈಗಾಗಲೇ ನೂರಾರು ವರ್ಷಗಳು ಕಳೆದೋಗಿದೆ, ಲೋಕಗಳಿಂದ ಯಾರೋ ಒಬ್ರು ಬಂದು ಏನ್ ಮಾಡ್ತಾರೆ, ಅವನಿಗೆ ಯಾವುದೋ ರೂಪದಲ್ಲಿ ಸಹಾಯವನ್ನು ಮಾಡಿ ಅವನನ್ನ ಮೇಲಿನ ಲೋಕಗಳಿಗೆ ಹೋಗುವ ಹಾಗೆ ಮಾಡ್ತಾರೆ. ಆದರೆ ಅವನು ಹೀಗೆ ತನ್ನ ನೂರಾರು ವರ್ಷಗಳ ಕಾಲವನ್ನ ಈ ಭೂಮಿಯ ಮೇಲೆ ಇದ್ದುಕೊಂಡು ವ್ಯರ್ಥವಾಗಿ ನಷ್ಟ ಮಾಡಿಕೊಂಡ. ಸಾಕಷ್ಟು ಸಮಯವನ್ನ, ತನ್ನ ಅಮೂಲ್ಯವಾದ ಸಮಯವನ್ನ ಹಾಳು ಮಾಡ್ಕೊಂಡ್ಬಿಟ್ಟ. ಒಂದ್ ವೇಳೆ ಮೇಲಿನ ಲೋಕಕ್ಕೆ ಹೋಗಿದ್ರೆ ವಿಶ್ವವನ ಇನ್ನೊಂದು ಜನ್ಮ ತಗೊಂಡು ಬಂದು ಆ ಜನ್ಮನೂ ಮುಗಿದು ಹೋಗ್ತಿತ್ತೇನು. ಆದ್ರೆ ಇವನು ಇಲ್ಲೇ ಪಿಶಾಚಿಯಾಗಿ ಉಳ್ಕೊಂಡು ಸಮಯವನ್ನು ಆತ್ಮಹಂತಕನಾಗಿ ಉಳ್ಕೊಂಡು ಬಿಟ್ಟ. ಹೀಗೆ ಯಾರ ವಿಷಯದಲ್ಲಿ ಆಗ್ತದಂದ್ರೆ, ಯಾರು ಧ್ಯಾನವನ್ನ ಮಾಡುವುದಿಲ್ಲವೋ, ಯಾರು ಅಜ್ಞಾನದಲ್ಲಿ ಜೀವಿಸ್ತಾ ಇರ್ತಾರೋ, ಯಾರು ನಾನು ದೇಹ ಅನ್ನುವ ಭಾವನೆಯಿಂದ ಅಜ್ಞಾನದಲ್ಲಿ ಮಮಕಾರದಲ್ಲಿ ಮುಳುಗಿ ಹೋಗಿರ್ತಾರೋ ಅಂತವರಿಗೆ ಈ ರೀತಿಯ ಅವಸ್ಥೆ ಉಂಟಾಗ್ತದೆ. ಆದರೆ ಯಾರು ಧ್ಯಾನವನ್ನ ಮಾಡ್ತಾರೋ, ಯಾರು ಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ತಾರೋ, ಯಾರು ಗುರುಗಳ ಸಾಂಗತ್ಯದಲ್ಲಿ ಇರ್ತಾರೋ ಅವರಿಗೆ ಏನಾಗೋದಿಲ್ಲ, ಇಂತಹ ದುರ್ಗತಿ ದೊರಕೋದಿಲ್ಲ. ಅವರಿಗೆ ಏನಾಗ್ತದೆ, ಮರಣಿಸಿದ ನಂತರ ಸಹಾಯಕರು ಬಂದ ತಕ್ಷಣ ಹೊರಟು ಹೋಗಬೇಕು ಅಂತ ಹೇಳಿ ಮೊದಲಿಗೆ ತಿಳಿದಿರ್ತದೆ. ಮೇಲಿನ ಲೋಕಗಳಿಗೆ ಹೊರಟು ಹೋಗ್ತಾರೆ. ಯಾಕೆ? ಅವರಿಗೆ ಗೊತ್ತಿರ್ತದೆ, ನಾನು ದೇಹ ಅಲ್ಲ, ನಾನು ಆತ್ಮ. ಹಾಗಾಗಿ ಅಷ್ಟೇ ಅಲ್ಲ, ಯಾವುದೋ ಒಂದು ದಿನ ನಾನು ಸತ್ತು ಹೋಗಬೇಕಾಗ್ತದೆ. ಆ ಸಾವು ಅನ್ನೋದು ಯಾವತ್ತೋ ಒಂದಿನ ಬಂದೇ ಬರ್ತದೆ ಅನ್ನುವುದನ್ನು ತಿಳಿದು ಸಾವಿನ ನಂತರದ ಜೀವನಕ್ಕಾಗಿ ಇಂದಿನಿಂದಲೇ ಬದುಕ್ತಾ ಇರ್ತಾರೆ. ಜೀವನವನ್ನು ವ್ಯರ್ಥ ಮಾಡ್ಕೊಳ್ಳೋದಿಲ್ಲ. ಈ ದೇಹವನ್ನ ಬಿಟ್ಟು ಹೋಗಬೇಕಾಗಿ ಬರ್ತದೆ ಅನ್ನೋದು ಅರ್ಥವಾದ್ಮೇಲೆ ಆ ಸಾವಿಗೂ ಕೂಡ ಅವರು ಮೊದಲೇ ಏನಾಗಿರ್ತಾರೆ, ಸಿದ್ಧರಾಗಿರ್ತಾರೆ. ಅಂದ್ರೆ ಇಲ್ಲಿ ಆ ಆಸ್ತಿಗಳನ್ನಾಗಲಿ ಬಂಧು ಬಾಂಧವರನ್ನಾಗಲಿ ಯಾವುದರೊಂದಿಗೋ ಅತಿಯಾದ ಸಂಬಂಧವನ್ನ ಹೊಂದಿರುವುದಿಲ್ಲ. ಅವರವರ ದಾರಿ ಅವ್ರದೋ, ನನ್ನ ದಾರಿ ನಂದು ಅನ್ನುವ ಸ್ಥಿತಿಯಲ್ಲಿ ಇರ್ತಾರೆ. ಹಾಗಾಗಿ ಮೇಲಿನ ಲೋಕಗಳ ಪ್ರಯಾಣಕ್ಕಾಗಿ ನಾವು ನಮ್ಮನ್ನು ಯಾವಾಗಲೂ ಸಿದ್ಧ ಮಾಡಿಕೊಂಡಿರಬೇಕು. ನನ್ನ ಮಕ್ಕಳು ಏನಾಗ್ತಾರೋ, ನನ್ನ ವಸ್ತುಗಳು ಏನಾಗ್ತದೋ, ನನ್ನ ಆಸ್ತಿಗಳು ಏನಾಗ್ತದೋ, ನನ್ನ ಹೆಂಡತಿ ಏನಾಗ್ತಾರೋ, ನನ್ನ ಗಂಡ ಏನಾಗ್ತಾನೋ, ಅದೇನಾಗ್ತದೋ ಇದೇನಾಗ್ತದೋ, ನಾನು ಏನೋ ಒಂದು ಕೆಲಸ ಮಾಡ್ತಾ ಇದ್ದೆ ಅದೆಲ್ಲಿ ಅರ್ಧಕ್ಕೆ ನಿಂತು ಬಿಡ್ತದೋ ಅಂತ ಹೇಳಿ ಈ ಅಶಾಶ್ವತವಾದದ್ದಕ್ಕಾಗಿ, ಈ ಅಸತ್ಯವಾದದಕ್ಕಾಗಿ, ಈ ಆ ಏನು ಈ ಮಾಹಿಗೆ ಒಳಗಾಗಿ ನಾವು ಇಲ್ಲೇ ಕುಳಿತುಕೊಂಡ್ರೆ ಸಾವು ನಮಗಾಗಿ ಕಾದು ಕುತ್ಕೊಳ್ಳೋದಿಲ್ಲ, ನಿಂತ್ಕೊಳ್ಳೋದಿಲ್ಲ. ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಮೊದಲೇ ನಿರ್ಣಯಿಸಿಕೊಂಡು ಬಂದ ಸಮಯವನ್ನ ಮುಗಿದ ತಕ್ಷಣ ಹೊರಟು ಹೋಗಬೇಕು. ಆದರೆ ಆ ಸಮಯ ನನಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿದೆ? ಪ್ರಕೃತಿಗೆ ಗೊತ್ತಿದೆ. ನನ್ನ ಸಮಯ ಯಾವುದು ಅನ್ನೋದು ಪ್ರಕೃತಿಗೆ ಗೊತ್ತಿದೆ. ಹಾಗಾಗಿ
ಆ ಸಮಯ ಯಾವಾಗ ಬೇಕಾದರೂ ಬರ್ಬೋದು. ಸಮಯಕ್ಕಾಗಿ ಕಾದು ಕುಳಿಯುವ ಅವಶ್ಯಕತೆ ಇಲ್ಲ. ಇವತ್ತಿನಿಂದಲೇ ನನ್ನ ಆತ್ಮದ ಉನ್ನತಿಗಾಗಿ ಏನ್ ಮಾಡಬೇಕು? ಪ್ರಯತ್ನವನ್ನು ಮಾಡಬೇಕು. ಯಾಕೆಂದ್ರೆ ನಾವು ಮೇಲಿನ ಲೋಕಗಳಿಂದ ಬರುವಾಗಲೇ ಇಷ್ಟು ವರ್ಷಗಳ ಕಾಲ ಇಲ್ಲಿ ಭೂಮಿಯ ಮೇಲೆ ಇರ್ತೇನೆ ಅಂತ ಹೇಳಿ ನಿರ್ಣಯ ಮಾಡಿಕೊಂಡು ಬಂದಿದ್ದೇವೆ. ವಿಷಯ ಪ್ರಕೃತಿಗೆ ಗೊತ್ತಿದೆ, ನಾವು ಮರೆತಿದ್ದೇವೆ, ಆದರೆ ಪ್ರಕೃತಿಗೆ ಗೊತ್ತಿರ್ತದೆ. ಆ ಸಮಯ ಬಂದಾಗ ಯಾವುದೋ ಒಂದು ಕಾರಣದಿಂದ ನಾವು ದೇಹವನ್ನು ಬಿಡ್ತೇವೆ. ಹಾಗಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡಿರ್ಬೇಕು, ಗೊಂದಲದಲ್ಲಿ ಇರಬಾರ್ದು. ಶರೀರವನ್ನು ಬಿಟ್ಟ ತಕ್ಷಣ ಆ ಈ ಕೆಲಸ ಉಳ್ಕೊಳ್ತು, ಆ ಕೆಲಸ ಉಳ್ಕೊಳ್ತು, ಅಯ್ಯೋ ನನ್ನವರು ಅಂತ ಇಲ್ಲಿ ಉಳಿದುಕೊಳ್ಳದೆ ನಾನು ಬಂದ ಕೆಲಸ ಮುಗೀತು, ನನ್ನ ಸಮಯ ಬಂದಿದೆ ಅಂತ ಹೇಳಿ ಸಹಾಯಕರೊಟ್ಟಿಗೆ ಹೊರಟು ಹೋಗಬೇಕು. ಹಾಗಾಗಿ ಇಲ್ಲಿ ನಾವು ತಿಳಿದುಕೊಳ್ಬೇಕೇನು ಅಂತಂದ್ರೆ, ಯಾರು ಧ್ಯಾನವನ್ನು ಮಾಡ್ತಾರೋ, ಯಾರು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ತಾರೋ, ಸತ್ತ ಮೇಲೆ ಏನು ನಡೀತದೆ ಅಂತ ಮೊದಲೇ ತಿಳಿದುಕೊಂಡಿರ್ತಾರೋ, ಅಂದರೆ ಸತ್ತ ನಂತರ ಆ ಮೇಲಿನ ಲೋಕಗಳಿಗೆ ಕರೆದುಕೊಂಡು ಹೋಗಲು ಸಹಾಯಕರು ಬರ್ತಾರೆ. ಸಹಾಯಕರು ಬಂದಾಗ ಅವ್ರ ಜೊತೆಗೆ ನಾವು ಹೊರಟು ಹೋಗಬೇಕು ಅನ್ನೋದು ಮೊದಲೇ ತಿಳಿದಿರ್ತಾರೋ, ಅವರು ಪುನಃ ಅವರೊಟ್ಟಿಗೆ ಹೋಗಿ ಹೊಸ ಜೀವನವನ್ನ ಆರಿಸಿಕೊಳ್ಬೇಕಾಗ್ತದೆ. ಹೊಸ ಪ್ರಣಾಳಿಕೆಯನ್ನ ನಾವು ಆರಿಸಿಕೊಂಡು ಮತ್ತೆ ಜನ್ಮವನ್ನು ತೆಗೆದುಕೊಂಡು ಬರಬೇಕಾಗ್ತದೆ. ನಿಮ್ಮ ವಿಷಯ ಮೊದಲೇ ನಮಗೆ ತಿಳಿದಿರುತ್ತದೆ. ಹಾಗಾಗಿ ಈ ವ್ಯಾಮೋಹದಲ್ಲಿ, ಮಮಕಾರದಲ್ಲಿ ಸಿಕ್ಕಿ, ಅಜ್ಞಾನದಲ್ಲಿ ಸಿಕ್ಕಿ ಅವ್ರು ಯಾರು ಅಂತರ್ಪಿಶಾಚಿ ಆಗೋದಿಲ್ಲ ಬೇರೆಯವರ ಹಾಗೆ. ಆದ್ರೆ ಇಲ್ಲಿ ನಾವು ಇನ್ನು ತಿಳಿದುಕೊಳ್ಬೇಕಾದದ್ದೇನು ಅಂದ್ರೆ, ಸಹಜವಾಗಿ ಸತ್ತು ಹೋದಾಗ ಏನು ನಡೀತದೆ, ಧ್ಯಾನವನ್ನು ಮಾಡದೆ ಪಾಪಗಳನ್ನು ಮಾಡುತ್ತಾ ಸತ್ತು ಹೋದವರು ಕರೆದುಕೊಂಡು ಹೋಗಲು ಸಾಮಾನ್ಯ ಸಹಾಯಕರು ಬರುತ್ತಾರೆ. ಅವರನ್ನ ಪಿತೃದೇವತೆಗಳು ಅಂತ ಕರಿತೀವಿ. ಆದರೆ ಯಾರು ಧ್ಯಾನವನ್ನು ಮಾಡುತ್ತಾ, ಸೇವೆಗಳನ್ನು ಮಾಡುತ್ತಾ, ಜ್ಞಾನವನ್ನು ಸಂಪಾದಿಸಿಕೊಂಡು ಹಲವಾರು ಸೇವಾ ಕಾರ್ಯಗಳನ್ನು ಮಾಡುತ್ತಾ ತುಂಬಾ ಇಡೀ ಜೀವನವನ್ನ ಆತ್ಮಗಳ ಉನ್ನತಿಗಾಗಿ ಅಂತ ಹೇಳಿ ಭಗವಂತನ ಸೇವೆಯನ್ನು ಮಾಡ್ತಾ, ಮಾಧವನ ಸೇವೆಯನ್ನು ಮಾಡ್ತಾ ಯಾರು ಮರಣಿಸ್ತಾರೋ ಅವರನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಮೇಲಿನ ಲೋಕಗಳಿಂದ ಸಹಾಯಕರು ಬರ್ತಾರೆ. ಅಂದ್ರೆ ಉನ್ನತ ಲೋಕಗಳಿಂದ ಮಾಸ್ಟರ್ಸ್ ಬರ್ತಾರೆ, ದೇವತೆಗಳು ಬರ್ತಾರೆ, ಯೋಗಿಗಳು ಬರ್ತಾರೆ. ಹಾಗಾಗಿ ಪ್ರತಿದಿನ ಏನ್ ಮಾಡಬೇಕು? ಹೆಚ್ಚು ಹೆಚ್ಚು ತೀವ್ರವಾದ ಧ್ಯಾನ ಸಾಧನೆಯನ್ನು ಮಾಡಬೇಕು. ಧ್ಯಾನದ ಜೊತೆಗೆ ಆತ್ಮಜ್ಞಾನದ ಅಧ್ಯಯನವನ್ನು ಮಾಡಬೇಕು, ಸಜ್ಜನ ಸಾಂಗತ್ಯವನ್ನು ಮಾಡಬೇಕು, ಧ್ಯಾನದ ಪ್ರಚಾರವನ್ನು ಮಾಡಬೇಕು, ಆತ್ಮಜ್ಞಾನವನ್ನು ಹಂಚಿಕೆ ಮಾಡಬೇಕು. ಹಾಗೆ ಇಷ್ಟಪಟ್ಟು ಮೇಲಿನ ಲೋಕಗಳಿಗೆ ಹೋಗಬೇಕೆಂದುಕೊಂಡಾಗ ಒಂದು ದೊಡ್ಡ ಆದ್ರೆ ಆ ಯಾವಾಗ ಆ ಒಂದು ಸಹಾಯಕರ ಜೊತೆಗೆ ನಾವು ಹೊರಡ್ತೀವೋ, ಆವಾಗ ಆ ಸಹಾಯಕರ ಜೊತೆಗೆ ಹೊರಡುವಾಗ ಏನಾಗ್ತದೆ ಅಂದ್ರೆ, ಒಂದು ದೊಡ್ಡ ಕತ್ತಲೆಯ ಸುರಂಗ ಮಾರ್ಗ, ಅದರಲ್ಲಿ ಆತ್ಮ ಪ್ರಯಾಣ ಮಾಡ್ತದೆ. ಎಷ್ಟು ದೂರ ಇರ್ತದೆ ಅಂದ್ರೆ, ಕೋಟಿಗಟ್ಟಲೆ ಕಿಲೋಮೀಟರ್ ದೂರದ ಪ್ರಯಾಣ ಅದು. ಹಾಗಂತ ಆಯಾಸ ಆಗೋದಿಲ್ಲ. ಎಷ್ಟೋ ಸಮಯದ ನಂತರ ವೇಗವಾಗಿ ಹೊರಟು ಆ ಏನು ಅವನು ಹೋಗಬೇಕಾದ ಲೋಕಗಳಿಗೆ ಏನ್ ಮಾಡ್ತಾರೆ, ಆ ಬಂದಂತಹ ಸಹಾಯಕರು ಅವನನ್ನು ಮುಟ್ಟಿಸಿ ಹೊರಟು ಹೋಗ್ತಾರೆ. ಹಾಗಾಗಿ ಭೂಲೋಕದಲ್ಲಿ ಹಾಗಾದ್ರೆ ಈಗ ಮೇಲೆ ಹೋದವರೆಲ್ಲ ಎಲ್ಲಿಗೆ ಹೋದ್ರು, ಯಾವ್ಯಾವ ಲೋಕಗಳನ್ನ ಹೋಗಿ ಸೇರ್ಕೊಂಡ್ರು ಅಂತಂದ್ರೆ, ಅದನ್ನ ನಾವು ಇವತ್ತು ಆ ವಿಸ್ತಾರವಾಗಿ ನೋಡೋಣ. ಏನು ಅಂತಂದ್ರೆ, ನಾವು ಸಹಜವಾಗಿ ಮನುಷ್ಯನಿಗೆ 7 ಶರೀರಗಳಿವೆ ಅಂತ ಕೇಳ್ತೀವಲ್ವಾ, ಹಾಗೆ ಈ ಭೂಮಿಯಿಂದ ಮೇಲೆ ಒಟ್ಟು 7 ಲೋಕಗಳಿದ್ದಾವೆ. ಭೂಮಿಯನ್ನು ಸೇರಿ ಒಟ್ಟು 7 ಲೋಕಗಳಿದ್ದಾವೆ.
ಅದರಲ್ಲಿ ಒಂದು ಭೂಲೋಕ, ಅದರ ಮೇಲೆ ಇರುವಂಥದ್ದು ಭುವರ್ಲೋಕ, ಅದರ ಮೇಲೆ ಇರುವಂಥದ್ದು ಸುವರ್ಲೋಕ, ಅದರ ಮೇಲೆ ಬರುವಂಥದ್ದು ಜನರ್ಲೋಕ, ಅದರ ಮೇಲೆ ಬರುವಂಥದ್ದು ಮಹಾಲೋಕ, ಅದರ ಮೇಲೆ ಇರುವಂಥದ್ದು ತಪೋಲೋಕ, ಅದರ ಮೇಲೆ ಇರುವಂಥದ್ದು ಸತ್ಯಲೋಕ. ಎಲ್ಲಿಯವರೆಗೆ ನಾವು ಸತ್ಯಲೋಕವನ್ನು ಹೋಗಿ ಸೇರುವುದಿಲ್ಲವೋ ಅಲ್ಲಿಯವರೆಗೆ ನಮಗೆ ಜನ್ಮ ಅನ್ನುವುದು ತಪ್ಪಿದ್ದಲ್ಲ. ಅಲ್ಲಿಯವರೆಗೆ ನಮಗೆ ಜನ್ಮ ಅನ್ನುವುದು ತಪ್ಪಿದ್ದಲ್ಲ. ಈ ಭೂಮಿ ನಾವಿದ್ದೀವಲ್ವಾ, ಇದು ಭೂಮಿ ಲೋಕ, ಭೂಲೋಕ ಅಥವಾ ಮೃತ್ಯುಲೋಕ ಅಂತ ಹೇಳಿ ಕರಿತೀವಿ. ಭೂಲೋಕ ಅಥವಾ ಮೃತ್ಯುಲೋಕ ಅಂತ ಹೇಳಿ ಕರಿತೇವೆ. ಈ ಭೂಲೋಕದಿಂದ ಮೇಲೆ ಇರುವ ಲೋಕವೇ ಭುವರ್ಲೋಕ. ಆ ಭುವರ್ಲೋಕವನ್ನ ನಾವು ನರಕಲೋಕ ಅಂತ ಏನು ಕರಿತೇವೆ. ಭುವರ್ಲೋಕವನ್ನ ನರಕಲೋಕ ಅಂತಲೂ ಕೂಡ ಕರಿತೇವೆ. ಅದರ ಮೇಲೆ ಇರುವಂಥದ್ದು ಸ್ವರ್ಲೋಕ. ಸ್ವರ್ಲೋಕವನ್ನ ನಾವು ಸ್ವರ್ಗಲೋಕ ಅಂತಲೂ ಕೂಡ ಕರಿತೇವೆ. ಅದರ ನಂತರ ಇರುವಂಥದ್ದು ಜನರ್ಲೋಕ. ಜನರ್ಲೋಕ ಈ ಭೂಮಿ ಮೇಲೆ ಯಾರೆಲ್ಲ ಜನ್ಮ ತಗೊಂಡು ಬರ್ತಾರೋ ಅವರು ಇಲ್ಲಿ ಪ್ರಾಣವನ್ನ ತ್ಯಾಗ ಮಾಡಿದ ಮೇಲೆ ಒಂದು ಭುವರ್ಲೋಕಕ್ಕೆ ಹೋಗ್ತಾರೆ, ಇಲ್ಲ ಅಂದ್ರೆ ಸುವರ್ಲೋಕಕ್ಕೆ ಹೋಗ್ತಾರೆ. ಆದರೆ ಪುನಃ ಜನರ್ಲೋಕಕ್ಕೆ ಹೋಗಿ ಭೂಮಿ ಮೇಲೆ ವಾಪಸ್ ಬರ್ತಾರೆ. ಭೂಮಿ ಮೇಲೆ ಬಂದವರು ಸತ್ತ ಮೇಲೆ ಒಂದು ಭುವರ್ಲೋಕಕ್ಕೆ ಹೋಗ್ತಾರೆ, ಇಲ್ಲ ಸುವರ್ಲೋಕಕ್ಕೆ ಹೋಗ್ತಾರೆ, ಇಲ್ಲ ಎರಡು ಲೋಕಕ್ಕೆ ಹೋಗ್ತಾರೆ, ಮತ್ತೆ ಜನರ್ಲೋಕಕ್ಕೆ ಹೋಗಿ ಮತ್ತೆ ಭೂಮಿ ಮೇಲೆ ಜನ್ಮ ತಗೊಂಡು ಬರ್ತಾರೆ. ಹೀಗೆ ಒಂದು ಆತ್ಮ ತಾನು ತಾಮಸ ಜನ್ಮಗಳಲ್ಲಿ ತಾಮಸ ಗುಣದಲ್ಲಿದ್ದಾಗ ಮೊದಲು ಮನುಷ್ಯ ಜನ್ಮ ಫಸ್ಟ್ ಮನುಷ್ಯ ಜನ್ಮ ತಗೊಳ್ತದಲ್ವಾ, ಅದನ್ನು ತಾಮಸ ಗುಣದಲ್ಲಿ ಮೊದಲನೇ ಜನ್ಮವನ್ನು ತಗೊಳ್ತದೆ. ಹೀಗೆ ಸುಮಾರು ಅಂದಾಜು 150 ಜನ್ಮ ತಾಮಸ ಜನ್ಮಗಳಲ್ಲಿ ಆ ಆತ್ಮ ಜನ್ಮಗಳನ್ನು ತಗೊಳ್ತದೆ. ಮನುಷ್ಯ ಜನ್ಮ ಅಂದ್ರೆ ತಾಮಸ ಗುಣಗಳಲ್ಲಿ ತಗೊಂಡಾಗ ತಾಮಸ ಗುಣ ಅಂದ್ರೆ ಏನು? ತಾಮಸ ಗುಣಕ್ಕೆ ಯಾರು ಪ್ರತಿನಿಧಿ? ಕುಂಭಕರ್ಣ. ಏನ್ ಮಾಡ್ತಾನ ಅವನು? ಖಾನಾ ಪೀನಾ ಸೋನ ಮರ್ನ. ಖಾನಾ ಪೀನಾ ಸೋನ, ತಿನ್ನೋದು ಉಣ್ಣೋದು ಮಲಗೋದು, ಕೊನೆಗೊಂದಿನ ಸತ್ತೋಗೋದು, ಅಷ್ಟೇ ಜೀವನ. ಕೆಲವರು ನೋಡಿ, ನೀವು ಅಷ್ಟಿದ್ರೆ ಅವ್ರಿಗೆ ಏನು ಬೇಡ. ಅಂದ್ರೆ ಪ್ರಾಣಿಗಳಿಗೂ ಅವರಿಗೂ ಏನು ವ್ಯತ್ಯಾಸ ಇರುವುದಿಲ್ಲ. ಮತ್ತೆ ಹಿಂಸೆ ಮಾಡುವುದು, ತಿನ್ನೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಪ್ರಾಣಿಗಳನ್ನ ಹತ್ಯೆ ಮಾಡ್ತಾರೆ, ಮಾಂಸ ತಿಂತಾರೆ, ಭಕ್ಷಣೆ ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಎಲ್ಲವನ್ನ ಯಾಕೆ ಮಾಡ್ತಾರೆ? ತಿನ್ಲಿಕ್ಕಾಗಿ. ಅದೇ ಖಾನ ಪೀನ ಸೋನ ಮರ್ನ. ತನ್ನ ಎಲ್ಲ ದೇಹ ಸುಖಕ್ಕಾಗಿ ಏನ್ ಬೇಕೋ ಅದನ್ನೆಲ್ಲ ಮಾಡ್ತಾನೆ. ಅಂದ್ರೆ ಸುಮಾರು ಈ ತಾಮಸ ಜನ್ಮಗಳಲ್ಲಿ ಸುಮಾರು ಅಂದಾಜು 150 ಜನ್ಮ ಅಂತ ತಿಳ್ಕೊಂಡ್ರು. ಆ ಎಲ್ಲ ಜನ್ಮಗಳಲ್ಲಿ ಏನ್ ಮಾಡ್ತಾನೆ? ಪಾಪವನ್ನೇ ಮಾಡ್ತಾನೆ. ಹಾಗೆ ಆ ಎಲ್ಲ ಜನ್ಮಗಳಲ್ಲಿ ಪಾಪಗಳನ್ನೇ ಮಾಡಿದಾಗ ಅವನೇನ್ ಮಾಡ್ತಾನೆ? ಪಾಪಗಳನ್ನ ಮಾಡಿದವರು ಎಲ್ಲಿ ಹೋಗ್ತಾರೆ? ಭುವರ್ ಲೋಕಕ್ಕೆ ಹೋಗ್ತಾರೆ, ಅಥವಾ ನರಕ ಲೋಕ. ಈ ಭೂಮಿಯಿಂದ ಮೊದಲನೇ ಮೇಲೆ ಇರುವಂತಹ ಲೋಕ ಯಾವುದು? ಭುವರ್ ಲೋಕ. ಆ ಭುವರ್ ಲೋಕಕ್ಕೆ ಹೋಗ್ತಾರೆ. ನರಕ ಲೋಕ ಎಷ್ಟು ಜನ್ಮ? ಮೊದಲ 150 ಜನ್ಮ ತಾಮಸ ಜನ್ಮಗಳಲ್ಲಿ. ನಂತರ ಮತ್ತೆ ಅವನು ಭುವರ್ ಲೋಕಕ್ಕೆ ಬರ್ತಾನೆ. ಭುವರ್ ಲೋಕಕ್ಕೆ ಹೋಗಿ ನಂತರ ಮತ್ತೆ ಭೂಮಿಗೆ ಬರ್ತಾನೆ. ಹೀಗೆ ಮತ್ತೆ ರಾಜಸ ಜನ್ಮಗಳಲ್ಲಿ ಸುಮಾರು 150 ಜನ್ಮಗಳನ್ನು ತಗೊಳ್ತಾನೆ. ಆ ರಾಜಸ ಜನ್ಮಗಳಲ್ಲೂ ಏನ್ ಮಾಡ್ತಾನೆ? ಪಾಪವನ್ನೇ ಮಾಡ್ತಾನೆ. ಎಲ್ಲೋ ಕೊನೆಗೆ ಸ್ವಲ್ಪ ಪುಣ್ಯ ಕೆಲಸ ಮಾಡಿದರೂ ಹೆಚ್ಚುವಾಗಿ ಪಾಪಗಳನ್ನೇ ಮಾಡ್ತಾ ಇರ್ತಾನೆ. ಹೀಗೆ ಪಾಪಗಳನ್ನೇ ಮಾಡ್ತಾ ಕೊನೆಗೆ ಮತ್ತೆ ಎಲ್ಲಿ ಹೋಗ್ತಾನೆ ಇವನು? ಭುವರ್ ಲೋಕಕ್ಕೆ ಹೋಗ್ತಾನೆ. ಹೀಗೆ ತಾಮಸ ಗುಣಗಳಲ್ಲಿ ಸುಮಾರು 150 ಜನ್ಮ, ರಾಜಸ ಗುಣಗಳಲ್ಲಿ ಸುಮಾರು ಒಂದು 150 ಜನ್ಮ, ಹೀಗೆ 300 ಜನ್ಮಗಳಲ್ಲೂ ಕೂಡ
ಬರೀ ಪಾಪಕೃತ್ಯಗಳನ್ನೇ ಮಾಡ್ತಾ ಏನ್ ಮಾಡ್ತಾನೆ, ಮತ್ತೆ ಭೂವರ್ ಲೋಕಕ್ಕೆ ಅಂದ್ರೆ ನರಕ ಲೋಕಕ್ಕೆ ಹೋಗಿ ಬೀಳ್ತಾ ಇರ್ತಾನೆ. ನರಕ ಲೋಕಕ್ಕೆ ಹೋದ್ಮೇಲೆ ಏನಾಗ್ತದೆ? ನರಕ ಲೋಕಕ್ಕೆ ಹೋಗ್ತಾನೆ. ಹೋಗಿ ನರಕದಲ್ಲಿ ಹೋಗಿ ಬಿಡ್ತಾರೆ, ಅವನು ಬಿಟ್ಟು ಹೋಗ್ತಾರೆ. ಅಲ್ಲಿ ನರಕ ಲೋಕದಲ್ಲಿ ಹೋದಾಗ ಅವನು ತಾನು ಕುತ್ಕೊಂಡು, ಅಲ್ಲಿ ಆತ್ಮ ಇರ್ತದೆ ಆಯ್ತಾ. ಇಲ್ಲಿಯ ಮನಸ್ಸು ಗಿನಸ್ಸು ಅದೆಲ್ಲ ಕೆಲಸ ಮಾಡೋದಿಲ್ಲ. ಅವಾಗ ಬರೀ ಆತ್ಮ ಮಾತ್ರ ಕೆಲಸ ಮಾಡ್ತದೆ. ಆಗ ಅವನಿಗೆ ಸಂಪೂರ್ಣ ಅವಗಾಹನೆ ಇರ್ತದೆ. ಅಂದ್ರೆ ಅಲ್ಲಿ ಲಾಜಿಕ್ ಮೈಂಡ್ ಸೆಟ್ ಇರೋದಿಲ್ಲ. ಅವಾಗ ಅವನು ಯೋಚನೆ ಮಾಡ್ತಾನೆ, ಅಯ್ಯೋ, ನಾನು ಭೂಮಿಗೆ ಹೋಗಿದ್ದೇನಕ್ಕೆ, ನಾನು ಮಾಡಿದ್ದೇನು? ಹಾ, ನನಗೆ ಮೇಲಿನ ಲೋಕದ ಮಾಸ್ಟರ್ಸ್ ನನಗೆ ಗೈಡ್ ಮಾಡಿದ್ರು, ಕೌನ್ಸಿಲಿಂಗ್ ಮಾಡಿ ನೀನು ಭೂಮಿ ಮೇಲೆ ಹೋಗಿ ಇಂತಹ ಸತ್ಕರ್ಮಗಳನ್ನು ಮಾಡಬೇಕು, ಮುಕ್ತಿ ಕರ್ಮಗಳನ್ನ ಮಾಡಬೇಕು. ನೀನು ಕೂಡ ನಮ್ಮ ಹಾಗೆ ಮೇಲಿನ ಲೋಕಗಳಿಗೆ ಬರಬೇಕು, ನೀನು ಪೂರ್ಣಾತ್ಮ ಸ್ಥಾಯಿಗೆ ಏರ್ಬೇಕು ಅಂತ ಹೇಳಿ ಅವರೆಲ್ಲ ನಮಗೆ ಪಾಠ ಮಾಡಿದ್ರು. ಆದ್ರೆ ನಾನು ಮಾಡಿದ್ದೇನು? ಅದನ್ನೆಲ್ಲ ಮರೆತು ಮಾಯೆಯಲ್ಲಿ ಮುಳುಗಿ ಆ ಅಜ್ಞಾನಕ್ಕೆ ಒಳಗಾಗಿ ಏನ್ ಮಾಡಿದೆ ನಾನು? ಬರೀ ಹಿಂಸೆ ಮಾಡುವುದು, ಹೊಡೆಯೋದು, ಎಷ್ಟು ಜನರಿಗೆ ಅನ್ಯಾಯ ಮಾಡಿದೆ, ಎಷ್ಟು ಜನರಿಗೆ ಹಿಂಸೆ ಮಾಡಿದೆ, ಎಷ್ಟು ಜನರನ್ನ ನಾನು ನೋಯಿಸಿದೆ, ಎಷ್ಟು ಜನರಿಗೆ ಕಷ್ಟ ಕೊಟ್ಟಿದ್ದೆ, ಎಷ್ಟು ಕೋಳಿಗಳನ್ನ ತಿಂದಿದ್ದೇನೆ, ಎಷ್ಟು ಕುರಿಗಳನ್ನ ನಾನು ಪ್ರಾಣ ತೆಗೆದಿದ್ದೇನೆ ಅಂತ ಹೇಳಿ ಏನ್ ಮಾಡ್ತಾನೆ ಅವನು? ಅದನ್ನೆಲ್ಲ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆಗ ಅವನ ಇಡೀ ಜನ್ಮದಲ್ಲಿ ಮಾಡಿದಂತಹ ಎಲ್ಲವನ್ನ ಒಂದೊಂದೇ ಒಂದೊಂದೇ ನೆನಪು ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಯಾವಾಗ ಅವನು ನೆನಪು ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾನೋ ಅವಾಗ ಆ ಹಿಂಸೆ ಮಾಡಿದ್ನಲ್ವಾ, ಒಂದು ಕುರಿಗೆ ಹಿಂಸೆ ಮಾಡಿದ್ದ, ಆ ಕುರಿಗೆ ಹಿಂಸೆ ಮಾಡಿದ್ನಲ್ವಾ, ಅದನ್ನ ಅವನು ಫೀಲ್ ಮಾಡ್ತಾನೆ. ಆ ಕುರಿಯ ಜಾಗದಲ್ಲಿ ಅವನಿದ್ದು ಫೀಲ್ ಮಾಡ್ತಾನೆ. ಹಾಗೆ ನಾನು ಕಡಿದೆ ಅಲ್ವಾ, ಹಾಗಾದ್ರೆ ಅದಕ್ಕೆ ಎಷ್ಟು ನೋವಾಗಿರ್ಬೋದು ಅಂತ ಅವನು ಯಾವಾಗ ಅನ್ಕೊಳ್ತಾನೋ ಅವಾಗ ಆ ವೇದನೆ ಅನ್ನೋದು ಅವನಿಗೆ ಬರ್ತದೆ. ಆ ವೇದನೆ ಅವನಿಗೆ ಬರ್ತದೆ. ಆ ಒದ್ದಾಡಿ ಆ ಕುರಿ ಏನು ಚಿತ್ರಹಿಂಸೆಯನ್ನ ಪಡ್ತೋ ಆ ಹಿಂಸೆಯನ್ನ ಅವನೇ ಸ್ವತಃ ಅನುಭವಿಸ್ತಾನೆ. ಹೀಗೆ ತಾನು ಮಾಡಿದಂತಹ ಎಲ್ಲ ಆ ಕರ್ಮಗಳನ್ನ ಏನ್ ಮಾಡ್ಕೊಳ್ತಾ, ಅದನ್ನು ತನಗೆ ತಾನು ಏನು ಅವಗಾಹನೆ ಮಾಡ್ಕೊಳ್ತಾ, ಅವನು ಯಾವಾಗ ಹಾಗೆಲ್ಲ ಮಾಡ್ಕೊಳ್ತಾನೆ ಅದು ಅವನಲ್ಲಿ ಆ ಹಿಂಸೆ ಆ ವೇದನೆ ಅನ್ನೋದು ಅವನು ಆಗ್ತಾ ಹೋಗ್ತದೆ. ಹೀಗೆ ಎಲ್ಲ ಎಷ್ಟೋ ದಿನಗಳವರೆಗೆ ಆ ಎಲ್ಲ ವೇದನೆಯನ್ನ ನೋಡ್ತಾ ನೋಡ್ತಾ ಮಾಡ್ತಾ ನೋಡ್ತಾ ಕೊನೆಗೆ ಅವನು ಸುಸ್ತಾಗ್ಬಿಡ್ತಾನೆ. ಸಾಕಾಗಿ ಕೆಲವು ಕಾಲ ಅಲ್ಲೇ ರೆಸ್ಟ್ ಮಾಡ್ತಾನೆ. ಕೊನೆಗೆ ಅವನಿಗೆ ಇನ್ನೂ ಏನಾದ್ರೂ ಸ್ವಲ್ಪ ಹೊತ್ತಲ್ಲಿ ಇದ್ದು ಅವನಿಗೆ ಚೆನ್ನಾಗಿ ಅವನು ಸಹ ಏನು ಅಲ್ಲಿ ಒಂದು ಭೋಗವನ್ನು ಅನುಭವಿಸ್ಬೇಕು ಅಂತ ಅನಿಸಿ ಸ್ವಲ್ಪ ದಿನಗಳ ಕಾಲ ಅಲ್ಲೇ ಉಳಿತಾನೆ ನರಕ ಲೋಕದಲ್ಲಿ. ಆದ್ರೆ ಅವನಿಗೆ ಮತ್ತೆ ಅನಿಸ್ತದೆ, ನಾನು ಇಲ್ಲಿಂದ ಯಾವಾಗ ಅವನಿಗೆ ಇಲ್ಲಿ ಸಾಕು ಅಂತ ಅನಿಸ್ತದೋ ಆಗ ಅವನ ಮನೋಮಯ ಶರೀರ ಅಥವಾ ಸೂಕ್ಷ್ಮ ಶರೀರ ಏನಾಗ್ತದೆ, ಬಿದ್ದು ಹೋಗ್ತದೆ. ಆಗ ಏನ್ ಮಾಡ್ತಾನೆ ಅವನು? ತನ್ನ ಕಾರಣ ಶರೀರದೊಂದಿಗೆ ಜನರ ಲೋಕಕ್ಕೆ ಹೋಗ್ತಾನೆ. ಕಾರಣ ಶರೀರದೊಂದಿಗೆ ಆತ್ಮ ಜನರ ಲೋಕಕ್ಕೆ ಹೋಗ್ತದೆ. ಜನರ ಲೋಕಕ್ಕೆ ಹೋದಾಗ ಜನರ ಲೋಕದಲ್ಲಿ ಅಲ್ಲಿ ಕೌನ್ಸಿಲಿಂಗ್ ಆಗ್ತದೆ. ಅಲ್ಲಪ್ಪ, ನಿನಗೆ ಎಷ್ಟು ಜನ್ಮ ಆಯ್ತು? ನೀನು ಭೂಮಿಗೆ ಹೋದೆ, ಭೂಮಿಗೆ ಏನಕ್ಕಂತೆ ಹೋಗಿದ್ದೆ ನೀನು ಹೋದ ಜನ್ಮದಲ್ಲಿ? ನಾನು ಹೋಗ್ತೇನೆ, ಧ್ಯಾನವನ್ನು ಮಾಡ್ತೇನೆ, ಸಾಧನೆಯನ್ನು ಮಾಡ್ತೇನೆ, ನನ್ನ ಆತ್ಮದ ಉನ್ನತಿಗಾಗಿ ಮುಕ್ತಿ ಕರ್ಮಗಳನ್ನು ಮಾಡ್ತೇನೆ, ಸೇವೆ ಮಾಡ್ತೇನೆ, ನಿಷ್ಕಾಮ ಕರ್ಮಗಳನ್ನು ಮಾಡ್ತೇನೆ ಅಂತ ಹೇಳಿ ನೀನು ಹೋದೆ. ಆದ್ರೆ ನೀವು ಮಾಡಿದ್ದೇನು? ನಾವು ಮೊದಲೇ ನಿಮ್ಗೆ ಸೂಚನೆ ಕೊಟ್ಟಿದ್ವಿ, ಭೂಮಿ ಅಂದ್ರೇನೆ ಒಂದು ಮಾಯೆ, ನೀನು ಹೋದ ತಕ್ಷಣ ಎಲ್ಲ ಮರೆತು ಬಿಡ್ತೀಯ, ಹಾಗಾಗಿ ನೀನು ಜಾಗೃತನಾಗು ಅಂತ ಹೇಳಿ ನಾವು ನಿಮಗೆ ಎಷ್ಟೇ ಹೇಳಿದ್ರೂ ನೀನು ಪುನಃ ಮತ್ತು ಪಾಪಗಳನ್ನೇ ಮಾಡಿ ಏನ್ ಮಾಡಿದೆ? ಮತ್ತೆ ಏನ್ ಮಾಡಿದೆ? ಪುನಃ ಈ ಭೂಮಿಗೆ ವಾಪಸ್ ಬಂದೆ. ನೋಡು, ಈಗ ಮತ್ತೆ ನರಕ ಮಾಡಿ ಪುನಃ ಬಂದಿದೀಯ. ಹಾಗಾಗಿ ಈಗ ಏನ್ ಮಾಡ್ತೀಯ ನೀನು ಅಂತ ಹೇಳಿ ಅವರು ಬೈತಾರೆ. ಆಗ ಇವನು ಮತ್ತೆ ಯೋಚನೆ ಮಾಡ್ತಾನೆ. ಅಲ್ಲಿ ಅವನಿಗೆ ಅನಿಸ್ತದೆ, ಹೌದಲ್ವಾ, ನಾನು ಈ ತರ ಮಾಡಿಬಿಟ್ಟೆ, ಆದ್ರೆ ಈ ಸರಿನಾದ್ರೂ ನಾನು ಪುನಃ ಹೋಗಿ ಮತ್ತೆ ಸಾಧನೆ ಮಾಡಬೇಕು ಅಂತ ತಯಾರಾಗ್ತಾನೆ. ಆದ್ರೆ ಇನ್ನೂ ಕೆಲವರು, ಅಯ್ಯೋ, ಭೂಮಿಗೆ ಹೋಗಿ ಮತ್ತೆ ಕಷ್ಟಪಡ್ಬೇಕಾ, ನಾವಂತೂ ಹೋಗೋದಿಲ್ಲ ಅಂತ ಹೇಳಿ ಕೆಲವರು ಅಲ್ಲೇ ಉಳ್ಕೊಂಡ್ ಬಿಡ್ತಾರೆ. ಹೋಗೋದಿಲ್ಲ, ಯಾಕೆಂದ್ರೆ ಅವ್ರಿಗೆ ಗೊತ್ತಿರ್ತದೆ, ಹಿಂಗೆ ಎಷ್ಟೋ ಜನ್ಮಗಳು ಕಳೆದ್ಬಿಡ್ತು, ನಾವು ಹೋಗೋದು ಅಲ್ಲಿ ಹೋದ್ಮೇಲೆ ಮರ್ತು ಹೋಗೋದು ಮತ್ತು ಅದೇ ಕೆಲಸ ಮಾಡೋದು.
ಹೀಗೆ ಆಗ್ತಾ ಇದೆ. ಆ ಭೂಮಿ ಸವಾಸನೆ ಬೇಡ ಅಂತ ಏನ್ ಮಾಡ್ತಾರೆ ಕೆಲವರು, ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಕೆಲವರು ಹೋಗೋದೇ ಇಲ್ಲ ಎಷ್ಟೋ ವರ್ಷ. ಆದ್ರೆ ಎಷ್ಟು ದಿವಸ ಅಂತ ಇಲ್ಲಿ ಹೋಗ್ಲಿಕ್ಕೆ ಆಗ್ತದೆ? ಹೋಗದೆ ಇರ್ಲಿಕ್ಕೆ ಆಗುತ್ತೆ. ಮತ್ತೊಂದ್ ದಿವಸ ಬರ್ಲೇಬೇಕು, ಇಲ್ಲಾಂದ್ರೆ ಮೇಲಿನ ಲೋಕಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳ್ತಾರೆ, ನೋಡು ನೀವು ಇಲ್ಲೇ ಇದ್ರೆ ಕೊನೆವರೆಗೂ ಇದೇ ಲೋಕದಲ್ಲೇ ಉಳಿದು ಬಿಡ್ತೀರಿ. ಆದ್ರೆ ಇದೇ ಲೋಕದಲ್ಲಿ ಯಾರು ಉಳಿಬಾರ್ದು. ಇನ್ನೂ ಉನ್ನತ ಲೋಕಗಳಿದ್ದಾವೆ, ಮೇಲಿನ ಲೋಕಗಳಿದೆ. ಅಲ್ಲಿವರೆಗೂ ನೀವು ಹೋಗದೆ ಹೋದ್ರೆ ಇಲ್ಲಿ ನೀವು ಯಾವಾಗಲೂ ಸಿಕ್ಕಾಕೊಂಡು ಇರ್ಲೇಬೇಕು. ಹಾಗಾಗಿ ಮೇಲಿನ ಲೋಕಗಳಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ ಅಲ್ಲಿ ಉನ್ನತ ಲೋಕದ ಮಾಸ್ಟರ್ಸ್ಗಳು ಅವರಿಗೆ ಬೋಧನೆ ಮಾಡ್ತಾರೆ. ಎಷ್ಟೋ ವರ್ಷ ಆದ್ಮೇಲೆ ಅವನಿಗೆ ಪುನಃ ಅನ್ನಿಸ್ತದಂತೆ, ಹೌದು ನಾನು ನಾವು ಕೂಡ ಪುನಃ ಸಾಧನೆ ಮಾಡಬೇಕು ಅಂತ ಹೇಳಿ, ಆಯ್ತು ನನಗೆ ಶರೀರವನ್ನು ಕೊಡಿ, ನಾನು ಹೊರಟು ಹೋಗ್ತೇನೆ, ಭೂಮಿಗೆ ಹೋಗ್ತೇನೆ, ಸಾಧನೆ ಮಾಡ್ತೇನೆ ಅಂತ ಹೇಳಿ ಮತ್ತೆ ಅವನು ಸಿದ್ಧನಾಗ್ತಾನೆ. ಯಾವಾಗ ಸಿದ್ಧ ಆದ ಕೂಡಲೇ ಆಯ್ತು ಅಂತ ಹೇಳಿ ಅವನ ಪ್ರಣಾಳಿಕೆ ತಯಾರು ಮಾಡ್ಕೊಳ್ಬೇಕಲ್ವ. ಅದಕ್ಕೆ ಅಲ್ಲಿ ಒಂದು ಆಕಾಶಿಕ್ ರೆಕಾರ್ಡ್ ರೂಮ್ ಇರ್ತದೆ. ಆ ರೂಮಿಗೆ ಕಳಿಸ್ತಾರೆ. ಆ ರೂಮಿಗೆ ಹೋಗಿ ಅವನು ಯಾವಾಗ ರೆಕಾರ್ಡ್ ರೂಮಿಗೆ ಹೋಗ್ತಾನೋ ಅವಾಗ ಅವನ ಎಲ್ಲ ರೆಕಾರ್ಡ್ ಓಪನ್ ಆಗ್ತದೆ. ಅವನು ಏನೇನು ಕರ್ಮ ಮಾಡಿದ್ದಾನೆ, ಏನೇನು ಪಾಪ ಮಾಡಿದ್ದಾನೆ, ಪುಣ್ಯ ಕರ್ಮಗಳನ್ನು ಏನ್ ಮಾಡಿದ್ದಾನೆ ಅದೆಲ್ಲ ಬರ್ತದೆ. ಅದನ್ನೆಲ್ಲ ಅವನು ಸೆಲೆಕ್ಟ್ ಮಾಡ್ಕೊಳ್ತಾನೆ, ಯಾವ್ದನ್ನ ತಗೊಂಡು ಹೋಗ್ಬೇಕು. ಮಾಡಿದೆಲ್ಲ ಪಾಪನೇ ಇದ್ರೆ ಪಾಪಗಳನ್ನೇ ತಗೊಂಡು ಬರ್ತಾನೆ. ಅದನ್ನೆಲ್ಲ ಯೋಚನೆ ಮಾಡ್ತಾನೆ. ಅಂದ್ರೆ ಯಾರ್ಯಾರಿಗೆ ಏನೇನ್ ಮಾಡಿದ್ದೇನೆ ಹೋದ ಜನ್ಮದಲ್ಲಿ. ಹೆಂಡತಿಗೆ ನೋಯಿಸಿದ್ದೀನ, ಹೆಂಡತಿಗೆ ತುಂಬಾ ಕಾಟ ಕೊಟ್ಟಿದ್ದಾನೆ, ಅದನ್ನು ತೀರಿಸ್ಬೇಕಲ್ವಾ. ಅದಕ್ಕೆ ಈ ಜನ್ಮದಲ್ಲಿ ಅವನು ಹೆಣ್ಣು ಜನ್ಮ ತಗೊಂಡು ಬರೋದು. ಹಿಂದಿನ ಜನ್ಮದಲ್ಲಿ ಹೆಂಡತಿಗೆ ಬಹಳ ನೋವು ಕೊಟ್ಟಿದ್ದಾನೆ, ಅದಕ್ಕೆ ಈ ಜನ್ಮದಲ್ಲಿ ಇವನು ಹೆಣ್ಣು ಜನ್ಮ ಆಯ್ಕೆ ಮಾಡ್ಕೊಳ್ಳೋದು. ಆ ಏನು ನೋವು ಕೊಟ್ಟಿದ್ದಾನಲ್ವಾ ಹಾ, ಅವ್ರು ಏನ್ ಮಾಡ್ತಾರೆ ಈಗ, ಗಂಡು ಜನ್ಮ ತಗೊಂಡು ಬಂದು ಏನ್ ಮಾಡ್ತಾರೆ, ಇವನು ಅವನ ಹಿಂದಿನ ಜನ್ಮದಲ್ಲಿ ಹೆಂಡತಿಗೆ ನೋವು ಕೊಟ್ಟಿದ್ನಲ್ವಾ, ಅದೇ ವೇದನೆಯನ್ನು ಇವನು ಅನುಭವಿಸ್ಬೇಕು ಈ ಸಾರಿ. ಇವನೇ ಸೆಲೆಕ್ಟ್ ಮಾಡಿದ್ದದು. ಹೀಗೆ ತಾನು ಹೆಂಡತಿ ಯಾರಾಗ್ಬೇಕು, ಗಂಡ ಏನಾಗ್ಬೇಕು, ಗಂಡ ಹೇಗಿರ್ಬೇಕು, ಹೆಂಡತಿ ಹೇಗಿರ್ಬೇಕು, ಇವನಿಗೆ ಇಚ್ಛೆ ಬಂದಂಗಲ್ಲ, ಕರ್ಮಾನುಸಾರ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಮಕ್ಕಳು ಯಾರಾಗಿರ್ಬೇಕು, ಯಾರಿಗೋ ಸಾಲ ಕೊಟ್ಟಿದ್ದ ತೀರ್ಸಿಲ್ಲ, ಋಣ ಇದೆ, ಹಾ ಅವನ್ನೇ ಮಗನ್ ಮಾಡ್ಕೊಳ್ಳೋದು ಈ ಸಾರಿ, ಸಾಲ ತೀರಿಸ್ಬೇಕಲ್ವ. ಹಾಗೆ ಪ್ರತಿಯೊಂದು ಅದಕ್ಕೆ ಹೇಳೋದು, ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ. ಯಾವುದು ಸುಮ್ಮನೆ ಬರೋದಿಲ್ಲ. ಅದನ್ನೆಲ್ಲ ಪ್ರಣಾಳಿಕೆ ತಯಾರು ಮಾಡ್ಕೊಳ್ತಾನೆ. ಮಕ್ಕಳು ಯಾರಾಗ್ಬೇಕು, ತಂದೆ ತಾಯಿ ಯಾರಾಗ್ಬೇಕು, ಅಣ್ಣ ತಮ್ಮ ಯಾರಾಗ್ಬೇಕು, ಸ್ನೇಹಿತ ಯಾರಾಗಿ ಬರ್ಬೇಕು, ಹೀಗೆ ಅವ್ನ ಹಿಂದಿನ ಜನ್ಮದಲ್ಲಿ ಯಾರ್ಯಾರ ಜೊತೆಗೆ ಏನೇನೆಲ್ಲ ಎಡವಟ್ ಮಾಡ್ಕೊಂಡಿದ್ದಾನೋ ಅದನ್ನೆಲ್ಲ ಇವಾಗ ರಿವರ್ಸ್, ಇವನು ಯಾರ್ಯಾರಿಗೆ ಹಿಂದಿನ ಜನ್ಮದಲ್ಲಿ ಮಾಡಿದ್ನೋ ಅದೆಲ್ಲ ವಾಪಸ್ ಇವನಿಗೆ ಬರಬೇಕು. ಅದಕ್ಕೆ ಅವ್ರು ಹೇಗೆಲ್ಲ ಬಂದು ಅದನ್ನು ತೀರಿಸ್ಬೇಕು ಅನ್ನೋದಕ್ಕೆ ಇವನೇ ತಯಾರಿ ಮಾಡ್ಕೊಳ್ತಾನೆ. ಮಾಡಿಕೊಂಡು ಅದಕ್ಕೆಲ್ಲ ಒಪ್ಪಿಗೆ ಮಾಡಿ ಏನ್ ಮಾಡ್ತಾನೆ, ತಾನು ಯಾವ ತಂದೆ ತಾಯಿಯಲ್ಲೇ ಹುಟ್ಟಬೇಕು, ಯಾರ ಮನೆಯಲ್ಲೇ ಹುಟ್ಟಬೇಕು, ಹೀಗೆ ಎಲ್ಲ ತನ್ನ ಸಂಪೂರ್ಣ ಪ್ರಣಾಳಿಕೆಯನ್ನ ತಯಾರು ಮಾಡಿಕೊಂಡು ಭೂಮಿಗೆ ಬರ್ಲಿಕ್ಕೆ ಸಿದ್ಧನಾಗ್ತಾನೆ. ಸಿದ್ಧ ಆಗ್ತಾನೆ. ಯಾವಾಗ ಭೂಮಿಗೆ ಎಷ್ಟೋ ದಿನ, ಒಂದೇ ಸಾರಿ ಆಗೋಲ್ಲ, ಒಂದೇ ಸಾರಿ ಜನ್ಮ ಸಿಗೋಲ್ಲ. ಯಾಕೆಂದ್ರೆ ಅದಕ್ಕೆ ಹೊಂದಾಣಿಕೆ ಆಗುವಂತಹ ಗರ್ಭ ಅವ್ರು ಬರಬೇಕು, ಅವ್ರ ಸಮಯ ಬರಬೇಕು, ಅವರು ಗರ್ಭವತಿ ಆಗ್ಬೇಕು. ಯಾಕೆಂದ್ರೆ ಇಂಥ ತಂದೆ ತಾಯಿ ಹೊಟ್ಟೆಲ್ ಬರ್ಬೇಕು ಅಂತ ಇವನ್ ಪ್ಲಾನ್ ಮಾಡಿದಾನಂದ್ರೆ ಅವ್ರು ಇರ್ಬೇಕಲ್ವಾ ಭೂಮಿ. ಅವ್ರೆಲ್ಲಿದ್ದಾರೋ, ಅವ್ರೇನ್ ಗಂಡ ಆಗಿದಾರೋ ಹೆಣ್ಣಾಗಿದಾರೋ, ಅಥವಾ ಅವರು ಆ ಗರ್ಭವತಿ ಆಗ್ಬೇಕು. ಹೀಗೆ ಬಹಳ ಕಷ್ಟ ಇದೆ, ಕಾಯ್ಬೇಕು ಅಲ್ಲಿವರೆಗೂ. ಇವನ್ ಹೋಗ್ತೀನಿ ಅಂತ ಹತ್ಕೊಂಡು ಬರೋಕೆ ಅದೇನ್ ಬಸ್ ಅಲ್ವಾ ಕಾಯ್ಬೇಕದು. ಅದಕ್ಕೆ ಹೇಳೋದು, ಎಷ್ಟೋ ನೂರಾರು ಮತ್ತೆ ಜನ್ಮ ತಗೊಂಡು ಬರ್ಬೇಕಂದ್ರೆ ನೂರಾರು ವರ್ಷಗಳು ಕಳೆದು ಹೋಗ್ಬೋದು, ಕೆಲವೊಮ್ಮೆ ಯುಗಗಳು ಕಳೆದು ಹೋಗ್ಬೋದು. ಹಾಗಾಗಿ ಸಾವಿರಾರು ವರ್ಷಗಳೇ ಕಳೆದು ಹೋಗ್ಬೋದು. ಮತ್ತೆ ಜನ್ಮ ತಗೊಂಡು ಬರ್ಬೇಕು ಅಂದ್ರೆ 300, 400, 500 ವರ್ಷ, 600 ವರ್ಷಗಳು ಕಳೀಬೋದು. ಯಾಕೆಂದ್ರೆ ಅದಕ್ಕೆಲ್ಲ ಹೊಂದಾಣಿಕೆ ಆಗುವಂತವ್ರೆ ಬರ್ಬೇಕಲ್ವ. ಆಗ ಏನಾಗ್ತದೆ ಪುನಃ, ಹಾಗಂತ ಬರೀ ಹಿಂದಿನ ಜನ್ಮ ಒಂದು ಜನ್ಮದ್ದು ಅವನು ಕನೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಎಷ್ಟೋ ಜನ್ಮದ್ದು ಇರುತ್ತಲ್ವ, 4-5 ಜನ್ಮದ್ದು, 5-6, 10-6 ಜನ್ಮದ್ದು, ಅದೆಲ್ಲ ಲಿಂಕ್ ಮಾಡ್ಕೊಳ್ತಾನೆ. ಎಲ್ಲ ತಯಾರಿ ಮಾಡ್ಕೊಂಡು ಅದೇ ರೀತಿ ಏನ್ ಮಾಡ್ತಾನೆ, ಭೂಮಿ ಮೇಲೆ ಜನ್ಮ ತಗೊಂಡು ಬರ್ತಾನೆ. ಭೂಮಿ ಮೇಲೆ ಜನ್ಮ ತಗೊಂಡು ಬಂದ್ಮೇಲೆ ಎಲ್ಲವನ್ನ ಮರೆತು ಬಿಡ್ತಾನೆ. ಎಲ್ಲವನ್ನ ಮರೆತು ಏನ್ ಮಾಡ್ತಾನೆ,
ಯಾರೋ ನನ್ನ ಹಣೆ ಬರಹ ಬರೆದ್ರು ಅಂತ ಹೇಳಿ ಯಾರನ್ನೋ ದೋಷಿಸ್ಲಿಕ್ಕೆ ಶುರು ಮಾಡ್ತಾನೆ. ದೇವರು ನನ್ನ ಹಣೆ ಬರಹ ಸರಿ ಬರೋದಿಲ್ಲ, ಆ ದೇವರು ಸಿಗ್ಲಿ ನನ್ನ ಕೈಗೆ ಅಂತ ಹೇಳಿ ದೇವರನ್ನ ಬೈತಾ ಇರ್ತಾನೆ. ಅವರಿಂದ ಹೀಗಾಯ್ತು, ಇವರಿಂದ ಹೀಗಾಯ್ತು, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ಹೀಗೆ ನನ್ನ ಅಪ್ಪ ಸರಿ ಇಲ್ಲ, ನನ್ನ ಅಮ್ಮ ಸರಿ ಇಲ್ಲ, ನನ್ನ ಮನೆ ಸರಿ ಇಲ್ಲ, ಹೀಗೆ ಸರಿ ಇಲ್ಲ ಸರಿ ಇಲ್ಲ ಅನ್ನೋದ್ರಲ್ಲೇ ತನ್ನ ಜೀವನ ಕಳೀತಾನೆ. ಆದ್ರೆ ಯಾರು ಮಾಡ್ಕೊಂಡು ಬಂದಿದ್ದು? ಇವನೇ ತಯಾರಿ ಮಾಡ್ಕೊಂಡು ಬಂದಿದ್ದು. ಅದಕ್ಕೆ ಹೇಳುದು, ನಮ್ಮ ವಾಸ್ತವಕ್ಕೆ ನಾವೇ ಕಾರಣೀಕರ್ತರು. ಅದು ಇವನಿಗೆ ಗೊತ್ತಿಲ್ಲ. ಯಾಕೆ? ಮಾಯಿ ಮರೆತು ಹೋಗಿದ್ದಾನೆ ಇಲ್ಲ. ಆದ್ರೆ ಇವ್ರು ಇಂತಿಂತನ್ನೇ ಮಾಡಬೇಕು ಅಂತ ಇವನೇ ತಯಾರಿ ಮಾಡ್ಕೊಂಡು ಬಂದಿದ್ದ. ಅವ್ರನ್ನ ಕರ್ಕೊಂಡು ಬಂದಿದ್ದಾನೆ, ಅವರಿಗೋಸ್ಕರ ಕಾದು ಬಂದಿದ್ದಾನೆ. ಯಾಕೆಂದ್ರೆ ತೀರಿಸಲೇಬೇಕು, ಬೇರೆ ವಿಧಿ ಇಲ್ಲ. ಇವರೇ ಗಂಡ ಆಗ್ಬೇಕು, ಇವರೇ ಹೆಂಡತಿ ಆಗ್ಬೇಕು, ಇವ್ರ ಹೆಂಡತಿ ನಾನು ಆಗ್ಬೇಕು ಅಂತ ಹಿಂದಿನ ಜನ್ಮದಲ್ಲಿ ಇವನೇ ಹೆಂಡತಿಯಾಗಿ ಅವ್ರಿಗೆ ಎಷ್ಟು ಕಾಟ ಕೊಟ್ಟಿದ್ನಲ್ಲ, ಅದನ್ನ ಈಗ ಅವರೇ ನೀವು ಕೊಡಬೇಕು. ಯಾಕೆಂದ್ರೆ ಅವನು ಅದನ್ನೇ ವಾಪಸ್ ತಗೊಂಡ್ ಬಂದಿರ್ತಾನೆ, ಅದನ್ನೇ ಅನುಭವಿಸ. ಹೀಗೆ ಇಲ್ಲಿ ಬಂದು ಕೂಡ ಮತ್ತು ಅದೇ ಏನು, ಯಾರ ಅದೇ ಮಾಯೆಯಲ್ಲಿ ಬಿದ್ದು, ಅದೇ ಮೋಹದಲ್ಲಿ ಬಿದ್ದು, ಅದೇ ಕುಟುಂಬ ಜನ್ಮದಲ್ಲಿ ಬಿದ್ದು, ಹೀಗೆ ವ್ಯರ್ಥವಾಗಿ ಪುನಃ ತನ್ನ ಜನ್ಮವನ್ನು ಕಳೆದು ಮತ್ತು ಒಂದು ದಿನ ಹೋದ, ಇಲ್ಲ ಸಿಕ್ಕಾಕೊಂಡ ಸತ್ ಮೇಲೆ. ಹೀಗೆ ಎಷ್ಟೋ ಯುಗಗಳು ಕಳೆದಿರ್ಬೋದು ಎಷ್ಟೋ ಆತ್ಮಗಳಿಗೆ. ಇನ್ನೂ ಏನೋ ಆ ಸತ್ಯಲೋಕವನ್ನ ಹೋಗ್ಲಿಕ್ಕಾಗದೆ ಇನ್ನೂ ಒದ್ದಾಡ್ತಾ ಇದ್ದಾರೆ, ಇನ್ನೂ ಒದ್ದಾಡ್ತಾನೆ ಇದ್ದಾರೆ. ಇನ್ನು ಸ್ವರ್ಗ ಲೋಕಕ್ಕೆ ಹೋದವರು, ಅವ್ರ ಕಥೆನೂ ಅಷ್ಟೇ. ಅವ್ರೇನು ಬಹಳ ದೊಡ್ಡ ಇದಲ್ಲ, ಅಲ್ಲಿ ಸ್ವರ್ಗ ಭೋಗವನ್ನ ಅನುಭವಿಸ್ತಾರೆ, ಮತ್ತೆ ಜನರ ಲೋಕಕ್ಕೆ ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ, ಮತ್ತೆ ಜನರ ಲೋಕಕ್ಕೆ ಹೋಗ್ತಾರೆ, ವಾಪಸ್ ಬರ್ತಾರೆ. ಹೀಗೆ ಎಷ್ಟೋ ಸಾವಿರಾರು ಲಕ್ಷಾಂತರ ವರ್ಷಗಳು ಈ ಪುನರಪಿ ಎನ್ನುವ ಏನು ಜನನ ಮರಣ ಚಕ್ರದಲ್ಲಿಯೇ ಸಿಕ್ಕಿ ಹಾಕಿಕೊಂಡು ಒದ್ದಾಡ್ತಾ ಇರ್ತಾರೆ. ಆಗ ಆ ಉನ್ನತ ಲೋಕದ ಮಾಸ್ಟರ್ಸ್ ಹೇಳ್ತಾರೆ, ನೋಡಿ ಮಕ್ಕಳೇ, ನೀವು ಕೂಡ ಎಲ್ಲರೂ ಕೂಡ ಈ ಜನರ ಲೋಕವನ್ನ ದಾಟ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆಂದ್ರೆ ಜನರ ಲೋಕದವರಿಗೂ ಎಲ್ಲರೂ ಬರ್ತಾರೆ. ಪಾಪ ಮಾಡಿದವರು ಭುವರ್ ಲೋಕಕ್ಕೆ ಹೋಗಿ ನಂತರ ಜನರ ಲೋಕದಲ್ಲಿ ಕೌನ್ಸಿಲಿಂಗ್ ಆಗ್ತದೆ, ಮತ್ತೆ ಭೂಮಿಗೆ ಬರ್ತಾರೆ. ಇಲ್ಲ, ಯಾರೋ ಒಬ್ಬ ಬಹಳ ಪುಣ್ಯಾತ್ಮ ಇದ್ದಾನೆ, ದೇವ್ರ ಪೂಜೆ ಮಾಡ್ತಾನೆ, ಸ್ತೋತ್ರ ಹೇಳ್ತಾನೆ, ಮಂತ್ರ ಹೇಳ್ತಾನೆ, ಪ್ರದಕ್ಷಿಣೆ ಹಾಕ್ತಾನೆ, ಆ ಏನೇನೋ ಸತ್ಕರ್ಮಗಳಿದೆ ಎಲ್ಲ ಮಾಡ್ತಾನೆ, ಊಟ ಹಾಕ್ತಾನೆ, ಊರಿಗೆಲ್ಲ ಜಾತ್ರೆ ಮಾಡ್ತಾನೆ, ಎಲ್ಲಾ ಕರ್ಮಕಾಂಡಗಳನ್ನ ಮಾಡ್ತಾನೆ, ಬಹಳ ಪುಣ್ಯದ ಕೆಲಸಗಳನ್ನು ಮಾಡ್ತಾನೆ, ಪುಣ್ಯ ಸಂಪಾದನೆ ಮಾಡ್ತಾನೆ, ಸ್ವರ್ಗ ಲೋಕಕ್ಕೆ ಹೋಗ್ತಾನೆ, ಅಲ್ಲಿ ಸುಖಭೋಗವನ್ನು ಅನುಭವಿಸ್ತಾನೆ, ಮತ್ತೆ ಜನರ ಲೋಕಕ್ಕೆ ಹೋಗಿ ಕೌನ್ಸಿಲಿಂಗ್ ಆಗ್ತದೆ. ಅವ್ರು ಹೇಳ್ತಾರೆ, ನೋಡಿ, ನೀವು ಪಾಪ ಮಾಡಿದ್ರು ಈ ಏನು ಜನ್ಮ ತಪ್ಪಿದಲ್ಲ, ಪುಣ್ಯ ಮಾಡಿದ್ರು ಜನ್ಮ ತಪ್ಪಿದಲ್ಲ. ನೀವು ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀರಿ, ಆದ್ರೆ ಮತ್ತೆ ನಿಮ್ಮ ಪುಣ್ಯ ಎಲ್ಲ ಖಾಲಿ ಆದ್ಮೇಲೆ ಮತ್ತೆ ಏನಾಗ್ಬೇಕು, ಮತ್ತೆ ಭೂಮಿಗೆ ಹೋಗಿ ಜನ್ಮ ತಗೊಳ್ಬೇಕಾಗ್ತದೆ. ಹೀಗೆ ನೀವು ಪುಣ್ಯ ಮಾಡಿದರೂ ಏನೂ ಪ್ರಯೋಜನ ಇಲ್ಲ, ಪಾಪ ಮಾಡಿದರೂ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ನೀವು ಏನ್ ಮಾಡ್ಬೇಕು ಅಂದ್ರೆ, ಪುಣ್ಯ ಮಾಡಿದ್ರೆ ಸ್ವರ್ಗದಲ್ಲಿ ಹೋಗಿ ಸಿಕ್ಕಾಕೊಂತೀರಿ, ಪಾಪ ಮಾಡಿದ್ರೆ ನರಕದಲ್ಲಿ ಹೋಗಿ ಸಿಕ್ಕಾಕೊಂತೀರಿ. ಹಾಗಾದ್ರೆ ಪುಣ್ಯನೂ ಮಾಡಬೇಡಿ, ಪಾಪನೂ ಮಾಡಬೇಡಿ, ಮತ್ತೇನ್ ಮಾಡ್ಬೇಕು? ಮುಕ್ತಿ ಕರ್ಮಗಳನ್ನು ಮಾಡಿ, ಮೋಕ್ಷ ಕರ್ಮಗಳನ್ನು ಮಾಡಿ. ಆಗ ನೀವು ನರಕಕ್ಕೂ ಹೋಗುವುದಿಲ್ಲ, ಸ್ವರ್ಗಕ್ಕೂ ಹೋಗುವುದಿಲ್ಲ, ಜನರ ಲೋಕವನ್ನು ದಾಟಿ ಮೇಲಿನ ಉನ್ನತ ಲೋಕಗಳಿಗೆ ಹೋಗ್ತೇವೆ. ಮೇಲಿನ ಉನ್ನತ ಲೋಕಗಳನ್ನ ಹೋಗಿ ಸೇರ್ಕೊಳ್ತೀವಿ. ಹಾಗೆ ನಾವು ಕೂಡ ನಿಮ್ಮ ಹಾಗೆ ಇದ್ದವರು, ನಿಮ್ಮ ಹಾಗೆ ಪುಣ್ಯಕರ್ಮಗಳನ್ನು ಮಾಡ್ತಾ, ಸ್ವರ್ಗವನ್ನು ಅನುಭವಿಸ್ತಾ, ಪಾಪಕರ್ಮಗಳನ್ನು ಮಾಡ್ತಾ, ನರಕವನ್ನು ಅನುಭವಿಸ್ತಾ, ಕೆಳಗಿನ ಲೋಕದಲ್ಲೇ ಇದ್ದು ಒದ್ದಾಡಿದವರೇ. ಆದ್ರೆ ನಾವು ಸಾಧನೆಯನ್ನು ಮಾಡಿದ್ವಿ, ಭಕ್ತಿ ಕರ್ಮಗಳನ್ನು ಮಾಡಿದ್ವಿ, ಸಾಧನೆಯನ್ನು ಮಾಡಿ ಜನರ ಲೋಕವನ್ನು ದಾಟಿ ನಾವೀಗ ತಪೋಲೋಕದಲ್ಲಿದ್ದೇವೆ, ಸತ್ಯಲೋಕದಲ್ಲಿದ್ದೇವೆ. ನೀವು ಕೂಡ ಹಾಗೆ ಆಗ್ಬೇಕು, ಅದಕ್ಕಾಗಿ ಪ್ರಯತ್ನ ಮಾಡಿ ಅಂತ ಹೇಳಿಕೊಡ್ತಾರೆ. ಆಗ ಇವರು ಮತ್ತೆ ಬರ್ತಾರೆ, ಮತ್ತೆ ಬಂದು ಇಲ್ಲಿ ಸಾಧನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಸಾಧನೆಯನ್ನು ಮಾಡ್ತಾ ಹೀಗೆ ಅವರು ಸಾಧನೆ ಮಾಡ್ತಾರೆ ಅನ್ನೋದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾರೆ. ಹಾಗೆ ನಮ್ಮ ಇರುವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ
ಕರೋಮಿ ಸಕಲಂ ವರಸ್ಮೈ ನಾರಾಯಣಾಯ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾಸ್ಟರ್ ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಅನಲೈಸ್ ಮಾಡಿ ಮಾತಾಡಿ. ಇಲ್ಲ ಅಂದರೆ ನಾವು ಧ್ಯಾನ ಶುರು ಮಾಡೋಣ. ಏನು ತಿಳ್ಕೊಂಡ್ರಿ ಇವತ್ತು? ಬೇಕಾದಂತಹ ಒಂದು ಸಬ್ಜೆಕ್ಟ್ ಆಗಿದೆ. ಮುಂಚೆ ಮರಣಿಸಬೇಕು. ಮರಣ ಮುಂಚೆ ಜೀವ ಇದ್ದಾಗ ನಾವು ಮರಣದ ನಂತರ ಏನಾಗತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ನಾವು ಮಾಸ್ಟರ್ಸ್ಗಳು ಬಂದು ಅವ್ರ ಜೊತೆಯಲ್ಲಿ ಹೋಗ್ಬಹುದು. ಹಾಗೆ ಇಲ್ಲಿ ಆ 7 ಲೋಕಗಳಿದೆ. ಭೂಲೋಕವಂತೆ ಊರ್ಧ್ವ ಲೋಕಗಳಿಗೆ ಸೇರ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಆತ್ಮಜ್ಞಾನವನ್ನೇ ಪಡಿಬೇಕು ಅದು ಅರ್ಥ ಆಗತ್ತೆ ಸರ್. ಹಾಗೆ ಜನ್ಮಗಳ ಬಗ್ಗೆ 150 ಜನ್ಮ ತಮೋಗುಣ ಕುಂಭಕರ್ಣನ ಹಾಗೆ 150 ಜನ್ಮ ರಜೋಗುಣದಲ್ಲೆಲ್ಲ ಕಳೆದು ನಂತರ ನಾವು ಜನಲೋಕಕ್ಕೆ ಹೋಗಿ ಕೌನ್ಸಿಲಿಂಗ್ ಆಗತ್ತೆ. ಮತ್ತೆ ಅಲ್ಲಿ ಹೋಗಿ ನಮ್ಗೆ ರಿಯಲೈಸ್ ಆಗತ್ತೆ. ವಾಪಸ್ ಬಂದು ಅದು ಜನ್ಮ ಸಿಗೋದು ಕೂಡ ತುಂಬಾ ಕಷ್ಟ ಆಗಿರುತ್ತೆ. ಹಾಗಾಗಿ ನಮ್ಗೆ ಆತ್ಮಜ್ಞಾನ ಅನ್ನೋದು ಗೊತ್ತಾದಾಗ್ಲೇನೆ ಸದ್ಗುರುಗಳು ಸಿಕ್ಕಾಗ್ಲಿ ನೀವಾಗಿರ್ಬಹುದು, ಚಟವರ್ತಿ ಗುರುಗಳಾಗಿರ್ಬಹುದು, ಸಿಕ್ಕಾಗ್ಲೇನೆ ಈ ಜೀವನವನ್ನ ಸದ್ವಿನಿಯೋಗ ಮಾಡ್ಕೋಬೇಕು ಅಂತ ಅರ್ಥ ಆಗತ್ತೆ ಸರ್. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹಾಂ, ಹೊನ್ನು ಮಾಸ್ಟರ್ ಮಾತಾಡಿ. ಅನ್ಮ್ಯೂಟ್ ಮಾಡಿ. ಓಕೆ ಮಾಡಿ ಅಲ್ಲಿ. ಓಕೆ, ಮತ್ತೆ ಯಾರು ಹೇಳ್ತೀರಿ? ಶಶಿಕಲಾ ಮಾಸ್ಟರ್ ಹೇಳ್ತೀರಾ? ಹೇಳಿ ಹೇಳಿ. ಹೇಳ್ತಾ ಇಲ್ಲ ಮೇಡಮ್, ನಿಮ್ದು ಹೆಡ್ಫೋನ್ ತೆಗೆದ್ಬಿಡ್ರಿ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ಏನಿಲ್ಲ ಸರ್, ಎಲ್ಲ ಸರ್. ಹ್ಮ್ ಕ್ಲಾಸ್ ತುಂಬಾ ಚೆನ್ನಾಗಿ ಹ್ಮ್ ಹೇಳಿ ಹೇಳಿ. ಏನಿಲ್ಲ ವಾಯ್ಸು ಸರಿ ಕೇಳ್ತಾ ಇಲ್ಲ. ವಾಯ್ಸ್ ಬ್ರೇಕ್ ಆಗ್ತಿದೆ ಮೇಡಮ್, ನೆಟ್ವರ್ಕ್ ಇಲ್ಲ ಅನ್ಸುತ್ತೆ. ಇರ್ಲಿ. ಹಾಂ, ಓಕೆ. ಹಾಂ, ಲಕ್ಷ್ಮೀ ಮಾಸ್ಟರ್ ಮಾತಾಡಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಾನು ಅರ್ಧಕ್ಕೆ ಜಾಯ್ನ್ ಆಗಿದೆ ಸರ್. ಸಾರಿ ಸರ್, ಸ್ವಲ್ಪನೇ ಬರ್ಕೊಂಡಿದ್ದೀನಿ, ಅದನ್ನೇ ಹೇಳ್ತೀನಿ. ಮರಣಿಸುವ ಮುಂಚೆ ಮರಣಿಸಬೇಕು. ರಾಜಸ ಗುಣಗಳಲ್ಲಿ 150 ಜನ್ಮ ತಗೋತಾನೆ, ತಾಮಸ ಗುಣಗಳಲ್ಲಿ 150 ಜನ್ಮ ತಗೋತಾನೆ.
ಕಾರಣ ಶರೀರದೊಂದಿಗೆ ಆತ್ಮ ಜನರ ಲೋಕದಲ್ಲಿ ಇರುತ್ತದೆ. ನೀನು ನಿಷ್ಕಾಮ ಕರ್ಮಗಳನ್ನ ಮಾಡ್ತೀನಿ ಅಂತ ಭೂಮಿಗೆ ಹೋಗ್ತೀಯ, ಮತ್ತೆ ನೀನ್ ಮಾಡಿದ್ದೇನು ಅಂತ ಅಲ್ಲಿ ಇರೋ ಜನ ಬೈತಾರೆ ಸರ್. ಆಗ ಮತ್ತೆ ಭೂಮಿಗೆ ಬರಲು ಸಿದ್ಧನಾಗ್ತಾನೆ. ಆಮೇಲೆ ಆಕಾಶಿಕ್ ರೆಕಾರ್ಡ್ ಇರೋಂತ ಒಂದು ರೂಮಿಗೆ ಹೋಗ್ತಾನೆ. ಅಲ್ಲಿ ತಾನು ಯಾವ ತರ ಜನ್ಮ ತಗೋಬೇಕು ಅಂತ ಮತ್ತೆ ಸಿದ್ಧನಾಗ್ತಾನೆ. ಆದ್ರೆ ಒಂದೇ ಸತಿ ಜನ್ಮ ತಗೊಳ್ಳೋದು ತುಂಬಾ ಕಷ್ಟ. ಭೂಮಿಯ ಮೇಲೆ ಜನ್ಮ ತಗೊಂಡು ಬಂದು ಎಲ್ಲರನ್ನ ಮತ್ತೆ ಬೈತಾನೆ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಎಲ್ಲ ಇವರಿಂದಾನೇ ಆಗಿರೋದು, ಆ ತರ ಎಲ್ಲ ಬೈತಾನೆ ಸರ್. ಅಂದ್ರೆ ನಮ್ಮ ವಾಸ್ತವಕ್ಕೆ ನಾವೇ ಕಾರಣರು. ಎಷ್ಟೋ ಸಾವಿರ ಲಕ್ಷಾಂತರ ಜನ್ಮಗಳಲ್ಲಿ ಇದೇ ತರ ಭೂಮಿಗೆ ಬರೋದು, ವಾಪಸ್ ಹೋಗೋದು, ಹಿಂಗೆ ಓದಾಡ್ತಿರ್ತಾನೆ ಸರ್. ಹೀಗೆ ಜನರ ಲೋಕ, ಭುವರ್ ಲೋಕ ಹೀಗೆ ಇದು ಮಾಡ್ತಾನೆ. ಮತ್ ಪಾಪ ಕೆಲ್ಸಗಳನ್ನು ಮಾಡ್ಬಾರ್ದು, ಪುಣ್ಯ ಬರೋ ಕೆಲ್ಸನೂ ಮಾಡ್ಬಾರ್ದು. ಯಾವ್ದ್ ಮಾಡ್ಬೇಕಂತ ಅಂದ್ರೆ ಮೋಕ್ಷ ಕರ್ಮಗಳನ್ನ ಮಾಡಿ ಕೊನೆಗೆ ಉನ್ನತ ಲೋಕವನ್ನ ಸೇರ್ಬೇಕು ಸರ್. ಇಷ್ಟೇ ಬರ್ಕೊಂಡಿದೀನಿ ಸರ್. ಓಕೆ ಮೇಡಮ್. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ವೆರಿ ಗುಡ್. ವಿನಾಯಕ್ ಸರ್ ಮಾತಾಡ್ತೀರಾ? ನಮಸ್ತೆ ಮಾಸ್ಟರ್ ಸರ್. ನಮಸ್ತೆ ನಮಸ್ತೆ. ಸರ್, ನಾವು ಮರಣಿಸುವ ಮುಂಚೆ ಮರಣಿಸಬೇಕು ಅಂದ್ರೆ ಮಾನವ ಸತ್ತ ಮೇಲೆ ಏನಾಗುತ್ತಾನೆ ಎಂಬುದನ್ನು ಮುಂಚೆನೆ ತಿಳ್ಕೊಂಡು ನಾವು ಅದನ್ನ ಏನಾಗುತ್ತೆ ಮುಂಚೆ ತಿಳ್ಕೊಂಡು ನಾವು ತಕ್ಕ ನಾವು ಆತ್ಮ ಸಾಧನೆ ಮಾಡ್ಕೋಬೇಕು ಸರ್. ಅದನ್ನ ಬರ್ಕೊಂಡಿದ್ದೀನಿ ಸರ್ ನಾನು. ಈಗ ಏನಾಗುತ್ತೆ, ನಾವು ಸತ್ ಮೇಲೆ ಮೇಲಿನ ಮಾಸ್ಟರ್ ಬಂದು ಕರೀತಾರೆ. ಅವಾಗ ನಾವು ಹೋಗಲ್ಲ. ಕೆಲವೊಬ್ರು ಹೋಗ್ತಾರೆ, ಕೆಲವೊಬ್ರು ಹೋಗಲ್ಲ. ಕೆಲವೊಬ್ರು ಹೋಗೋದು ಏನ್ ಮಾಡ್ತಾರೆ, ಒಂದ್ ಮಮಕಾರ ಇರುತ್ತೆ, ಅಂದ್ರೆ ಕುಟುಂಬದ ಬಗ್ಗೆ, ಹೆಂಡತಿ ಮಕ್ಕಳ ಬಗ್ಗೆ ಮಮಕಾರ ಇರುತ್ತೆ. ಅವ್ರು ಇಲ್ಲೇ ಇರ್ತಾರೆ. ಅವರು ಮತ್ತೆ ಮನೆಗೆ ಬರ್ತಾರೆ, ನೋಡ್ತಾರೆ, ಯಾರು ಅವ್ರನ್ನ ಗಮನಿಸೋದಿಲ್ಲ. ಅವರು ಈಗ ಅವ್ರ ಆಸ್ತಿ ಬಗ್ಗೆ ಒಂದು ಮಮಕಾರ ಇರುತ್ತೆ, ಮಕ್ಕಳ ಬಗ್ಗೆ ಮಮಕಾರ ಇರುತ್ತೆ, ಆದ್ರೆ ಅವ್ರನ್ನ ಯಾರು ನೋಡೋದಿಲ್ಲ. ಅವಾಗ ಅವರು ಪ್ರೇತಾತ್ಮ ಆಗಿ ಜೀವನ ಮಾಡ್ತಾರೆ. ಅವ್ರ ಜನ ಇದ್ರೆ ಮೇಲಿರೋ ಮಾಸ್ಟರ್ಸ್ ಬಂದು ಮತ್ತೆ ಕರ್ಕೊಂಡು ಹೋಗ್ತಾರೆ ಸರ್. ಹೀಗಾಗುತ್ತೆ ಸರ್. ಅವ್ರು ಹೀಗೆ ಸರ್ ಬಹಳ ಸಮಯ ಇಲ್ಲೇ ವ್ಯರ್ಥ ಮಾಡ್ತಾರೆ. ಹೀಗಾಗಿ ನಾವು ಧ್ಯಾನ ಮತ್ತು ಜ್ಞಾನ ಸಂಪಾದನೆ ಮಾಡ್ಕೋಬೇಕು ಸರ್. ಬಟ್ ಕೆಲವೊಬ್ಬರಿಗೆ ಈ ಪರಿಸ್ಥಿತಿ ಬರಲ್ಲ ಸರ್. ಯಾರು ನಿರಂತರವಾಗಿ ಧ್ಯಾನ ಮಾಡ್ತಾರೆ, ಆಮೇಲೆ ಆತ್ಮ ಸಾಧನೆ ಮಾಡ್ತಾರಲ್ಲ, ಅವ್ರಿಗೆ ಈ ಪರಿಸ್ಥಿತಿ ಬರಲ್ಲ. ಅವ್ರು ಸ್ವಲ್ಪ ಪುಣ್ಯ ಇದ್ದೇ ಇರುತ್ತೆ. ಆಮೇಲೆ ಸರ್, ನೀವು ಮೇಲಿನ ಮಾಸ್ಟರ್ಸ್ ಯಾರು ಇರ್ಬೋದು ಅಂತಂದ್ರೆ ಯೋಗಿಗಳು ಇರ್ಬೋದು, ಪಿತೃ ದೇವತೆಗಳು ಇರ್ಬೋದು. ಅವ್ರ ಮಾಸ್ಟರ್ಸ್ ಅವ್ರು ಸಹಾಯ ಮಾಡಕ್ ಬರ್ತಾರೆ. ಆಮೇಲೆ ಸರ್, ನೀವು ಭೂಮಿಯನ್ನು ಹಿಡ್ಕೊಂಡು 7 ಲೋಕಗಳ ಬಗ್ಗೆ ಹೇಳಿದ್ರಿ. ಫಸ್ಟ್ ಭೂಲೋಕ ಬರುತ್ತೆ, ಭುವರ್ ಲೋಕ ಬರುತ್ತೆ. ಭುವರ್ ಲೋಕ ಅಂದ್ರೆ ನರಕ ಲೋಕ. ಆಮೇಲೆ ಸ್ವರ್ ಲೋಕ ಬರುತ್ತೆ, ಅದು ಸ್ವರ್ಗ ಲೋಕ. ಅದ್ರ ಮೇಲೆ ಜನರ ಲೋಕ ಬರುತ್ತೆ. ಈ ಎಲ್ಲ ಲೋಕ ಆದ್ಮೇಲೆ ಮಹಾಲೋಕ, ತಪೋಲೋಕ ಮತ್ತು ಸತ್ಯಲೋಕ ಇರುತ್ತೆ ಸರ್. ಮತ್ತೇನ್ ಹೇಳಿದ್ರೆ ಅಂದ್ರೆ ಸರ್, ನಾವು ಯಾವ್ದೋ ಒಂದು ಆತ್ಮ ಇರುತ್ತೆ. ಒಬ್ಬ ಮನುಷ್ಯ ತೀರ್ಕೊಂಡ್ಮೇಲೆ ಬಹಳ ಪಾಪ ಕರ್ಮಗಳು ಮಾಡಿದ್ರೆ ಅದು ತಾಮಸ ಗುಣಗಳಿಂದ ಮಾರಿತ ಜನ್ಮ ಆಗಿರುತ್ತೆ ಸರ್ ಅವನ್ಗೆ. ಇಷ್ಟು ಜನ್ಮಗಳಲ್ಲಿ ಅವನು ಪಾಪ ಮಾಡ್ತಾನೆ. ಮತ್ತೆ ಜನರಲ್ ಭೂವರ್ಲೋಕಕ್ಕೆ ಹೋಗಿ ಮತ್ತೆ ಬರ್ತಾನೆ. ಬಟ್ ಏನು ಸರ್, ಅವ್ನಿಗೆ ಯಾವಾಗಲೂ ಭೂವರ್ಲೋಕಕ್ಕೆ ಹೋದಾಗ ಅವ್ನು ನೆನಪಿರಲ್ಲ. ನಾವು ಏನು ಅವನು ಭೂಲೋಕ ಬಂದ್ಮೇಲೆ ಅವ್ನಿಗೆ ಯಾವ್ದು ನೆನಪಿರಲ್ಲ. ಸೊ ಪದೇ ಪದೇ ಇದೇ ತಪ್ಪು ಮಾಡ್ತಿರ್ತಾನೆ. ಕೆಲವೊಮ್ಮೆ ನರಕದಲ್ಲಿ ಇದ್ದಾಗ ಅವ್ನಿಗೆ ಎಲ್ಲ ನೆನಪು ಮಾಡ್ಕೊಂತಾನೆ. ಅಂದ್ರೆ ನಾನು ಏನ್ ಪಾಪ ಮಾಡಿದ್ದೆ ಅಂತೇಳಿ. ಸೊ ಅಲ್ಲೂ ಅವರು ಜನಲೋಕಕ್ಕೆ ಹೋದಾಗ ಅವ್ರಿಗೆಲ್ಲ ರೆಕಾರ್ಡ್ ರೂಮ್ ಅಲ್ಲಿ ಗೊತ್ತಾಗುತ್ತೆ, ನಾ ಇನ್ನು ಇಷ್ಟು ಮಾಡಿದ್ದೀನಿ, ಮತ್ತೆ ಸರಿ ಹೋಗ್ಬೇಕು ಅಂತೇಳಿ. ಅಂದ್ರೆ ನಮ್ಗೆ ಯಾರು ತಂದೆ ಆಗ್ಬೇಕು, ಯಾರು ತಾಯಿ ಆಗ್ಬೇಕು, ಯಾರು ಹೆಂಡತಿ ಮಕ್ಕಳಾಗ್ಬೇಕು. ಮತ್ತೆ ಬಟ್ ಅವ್ನು ಮತ್ತು ಭೂಲೋಕ ಬರ್ಬೇಕಂದ್ರೆ ಮತ್ತು ಕಾಯ್ಲಿಕ್ಕೆ ಬೇಕು ಸರ್. ಅವ್ನು ಅದಾದ್ಮೇಲೆ ಬರಕ್ಕಾಗತ್ತೆ ಸರ್. ಇಷ್ಟು ಬರ್ಕೊಂಡಿದ್ದೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ವೆರಿ ಗುಡ್. ಓಕೆ ಮಾಸ್ಟರ್ಸ್. ನಾವೀಗ ಧ್ಯಾನ ಶುರು ಮಾಡೋಣ.